ಜಗದಾದಿಬೀಜಂ ನಿಗಮಾಂತವೇದ್ಯಂ ನಗರಾಜಸುತೇಯ ರಮಣಂಗೆ ಶಂಭೋಂಗಗಂಟೋತ್ಸವದಿನತನ ಶರ್ವಂಗೆ ಸರ್ವಜ್ಞ ಸರ್ವೇಶ ಸರ್ವಾತ್ಮ ಸರ್ವಶಕ್ತಿತ್ವಬಹುಧಾರ ವರದಿನ ಸರ್ವಮಂಗಲಿಗನತನ ಶಿವನಿತಾನಾರ ಭಾವೋ ವಿವರಿಸದೆ ವಚನದಿಂದ ಶಿವಯೋಗ ಸ್ಥಳದಿ ನಡೆದು ಶಿವಸ್ವರೂಪವನ್ನು ಗಿಟ್ಟಿಸಿದ ಪರಮರುಗ ಶಿವಯೋಗಿನಿನ್ನಡಿಗೆ ಮಣಿ ರೂಢಿಗಳು ಮೆರೆಯುವ ರೂಢವಿರುವರ ನಿನ್ನ ರೂಢುಪದ ಪದ್ಮಗಳಿಗೆರೆದಿಕ್ಕೆ ನಾಡಿ ನೀಡಿ ಸ್ವಾನುಭಾವದ ನೆಲೆಯ ನಾನೇನು ಬಲ್ಲೆ ನೀನೇ ಎನ್ನೊಳಹಕ್ಕು ಏನ ನುಡಿಸಿದೊಡದ ನೀನು ನುಡಿವೆ ಗುರುವೆ ಕೃಪೆಯ ಪ್ರಾತಸ್ಮರಣೀಯರಾದಂತಹ ಸದ್ಗುರು ಸಿದ್ಧಾರೂಢರನ್ನು ಶಿವಯೋಗಿಗಳನ್ನು ಸವಾದಿ ಶಿವಶರಣ ಚರಣಾರವಿಂದಗಳಿಗೆ ಈ ನಾಡಿನಲ್ಲೆಲ್ಲ ತತ್ವವನ್ನು ಬೋಧಿಸಿ ಮುಕ್ತಾತ್ಮರನ್ನಾಗಿ ಮಾಡಿದಂತಹ ಪೂಜ್ಯ ಶಿವಾರೂಢರ ಅಡಿದಾವರಿಗಳಿಗೂ ಮಾತನಾಡುವ ದೇವರಿಂದ ಪ್ರಖ್ಯಾತರಾದಂತಹ ಪೂಜ್ಯ ಮಾಧವಾನಂದ ಪ್ರಭುಜಿಯವರ ಅಡಿದಾವರಿಗಳಿಗೂ ಈ ಶ್ರಾವಣ ಮಾಸದ ಪುಣ್ಯ ಪರ್ವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗೀತಾ ತತ್ವ ಜಿಜ್ಞಾಸೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣ ತಾಯಿ ತಂದೆಗಳಿಗೂ ಶರಣಾರ್ಥಿಗಳಿಗೂ ಶರಣ ಬಂಧುಗಳಿಗೂ ನಾವೆಲ್ಲ 9ನೇ ಅಧ್ಯಾಯವನ್ನು ಚಿಂತನೆ ಮಾಡಿ ನಮಗೆಲ್ಲ ಈ ಬಾಹ್ಯ ದೃಷ್ಟಿಯನ್ನು ನೋಡೋಣ ಒಂದು ತರ ಅನಿಸುತ್ತೆ, ಏನೋ ಸತ್ಯದ ವ್ಯವಸ್ಥೆ ಅಂತ ಅನಿಸುತ್ತೆ. ಅದರ ಹಿನ್ನೆಲೆ ಶಾಸ್ತ್ರ ಏನ್ ಮಾಡ್ತೈತಿ, ಪರಾಮರ್ಶಾತ್ಮಕವಾದ ದೃಷ್ಟಿಕೋನ ಅಂತ. ಅದರ ಹಿನ್ನೆಲೆ ಏನೈತಿ, ಇಲ್ಲಿ ಯಾವ ವಸ್ತು ಒಂದು ಹುಲ್ಲು ಕಡ್ಡಿ ಹಿಡ್ಕೊಂಡು ಎಲ್ಲವೂ ಪ್ರಕೃತಿ ವ್ಯವಸ್ಥೆ ಐತಿ, ಪ್ರಕೃತಿಯಿಂದ ಬಂದೈತಿ, ಪ್ರಕೃತಿ ಇದನ್ನ ಮಾಡ್ತೈತಿ ಅಂತ ನಿನ್ನೆ ಭಗವಂತ ಹೇಳ್ಯಾನ. ಏನಂತಂದ್ರ ಪ್ರಕೃತಿಂ ಸ್ವಾಮ ವಷ್ಟವ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮ ನಿಮಂ ಪ್ರಶ್ನಂ ಅವಶಃ ಪ್ರಕೃತಿ ವಶ. ಹೌದು ನೋಡ್ರಿ, ನಮಗೆಲ್ಲ ಈ ಶರೀರ ನಂದ ಅಂತ ಎಷ್ಟೊಂದ ನಾವು ಇದನ್ನು ಮಾಡ್ತೀವಿ. ಇದರಾಗಿದ್ದ ಎಷ್ಟೋ ಅವಯವಗಳು ಪ್ರಕೃತಿವಾದ. ಕಣ್ಣನ್ನ ನಮಗ್ ಮಾಡ್ಕೊಳಕ್ ಬರಂಗಿಲ್ಲ, ಕಿವಿಯ ಆ ಶಬ್ದ ಇದನ್ನ ಮಾಡ್ಕೊಳಕ್ ಬರಂಗಿಲ್ಲ. ಅನ್ನ ಉಂಡದೆವು ಅದನ್ನು ರಟ್ಟಾಗಿ ಮಾರ್ಪಡಿಸುವಂತ ಕ್ರಿಯಾತ್ಮಕ ವ್ಯವಹಾರಗಳು ಪ್ರಕೃತಿ ಅದನ್ನು ವ್ಯವಸ್ಥೆ ಮಾಡಿರ್ತೈತಿ. ಅದ ನಮ್ಮ ಜೀವನ ಕೈಯಿಂದ ಆಗುವಂತ ಮಾತು. ಅದರಲ್ಲಿ ಮಾಂಸ ಆಗಬೇಕು, ಮಜ್ಜ ಆಗಬೇಕು, ಮೇಧಸ್ಸಾಗಬೇಕು, ಬನಿ ಎಲು ಆಗಬೇಕು. ಅಷ್ಟೊಂದು ವ್ಯವಸ್ಥೆಯನ್ನೆಲ್ಲ ಪ್ರಕೃತಿ ಒಳಗೆ ಆಂತರಿಕವಾಗಿ ಮಾಡಿ ಅದನ್ನ ನಿನಗೆ ಎಷ್ಟು ಭೋಗದ ವೈಶಿಷ್ಟ್ಯನ್ನು ಕೊಡಬೇಕಾಗೈತಿ ಅಷ್ಟು ಕೊಡ್ತೈತಿ. ಪುನಃ ಏನ್ ಮಾಡ್ತೈತಿ, ಕರ್ಮ ತೀರುಗಳಿಗೆ ತಗೊಂಡು ಹೋಗ್ಬಿಡ್ತು. ಹಾಗಾದ್ರೆ ಈ ಜಗತ್ ಚಾಲನೆನ ನನ್ನ ಪ್ರಕೃತಿ ನನ್ನ ವಶವಾಗಿ ಹಿಂಗ್ ಮಾಡ. ಅದಕ್ಕೆ ನಾನೇನದನು ನಿರ್ಲಿಪ್ತದನು ಅಂತ ಹೇಳ್ತಾನೆ. ನ ಮಾಂ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಃ ಅಸಕ್ತಃ ತೇಷು ಕರ್ಮ. ನಾವೆಲ್ಲ ಏನೇನೋ ಮಾಡಿರ್ತೀವಿ, ಎಷ್ಟ ಕರ್ಮಕ್ಕೆ ಅಂಟುಕೊಂಡು ಕೆರಂದು ದುಃಖವನ್ನು ಅನುಭವಿಸ್ತೀವಿ. ಒಂದು ಹೊಲ ತಗೋಬೇಕಾದ್ರೆ ಎಷ್ಟು ದುಡ್ಡನ್ನು ಸಂಪಾದನೆ ಮಾಡಿ ಅದನ್ನೆಲ್ಲ ಮಾಡ್ಬೇಕಾದ್ರೆ ಸಾಕಷ್ಟು ಪರಿತಾಪ ಆಗುತ್ತೆ. ಒಂದ್ ಅದಕ್ಕ ದ್ರಾಕ್ಷಿ ಹಚ್ಚಬೇಕಾದ್ರೆ ಪರಿತಾಪ, ಮನಿ ಕಟ್ಟಬೇಕಾದ್ರೆ ಸಾಕಷ್ಟು ಪರಿತಾಪ, ಏನ ಮಾಡಿ ಪರಿತಾಪ ಆಗಿದೆ. ಮತ್ತ ಆ ಕರ್ಮದ ಫಲನು ಇವನಿಗೆ ಬೆನ್ ಹತ್ತಿ. ಹಿಂಗಾದ್ರೆ ಇವ್ ಹೆಂಗ ಬೆನ್ ಹತ್ಲಿಲ್ಲ ಪರಮಾತ್ಮ? ಯಾಕಂದ್ರೆ ಇಲ್ಲಿ ಎಷ್ಟೋ ಚಲೋನು ಆಗಕತ್ತೈತಿ, ಎಷ್ಟೋ ಕೆಟ್ಟು ಆಗ. ಅದರಿಂದ ನಿನಗೆ ಏನೊಂದು ಸ್ಪರ್ಶ ಇಲ್ಲ ಅಂತಿ ಅಂದ್ರೆ ಇದರ ಅರ್ಥ ಏನು? ಮಾಡಿದ ಕರ್ಮಕ್ಕ ಫಲದ ಅಂಟುವಿಕೆ ಇದೆ. ನಾವೇನೋ ಕರ್ಮ ಮಾಡ್ತೀವಿ ಅಂದ್ರೆ ಫಲದ ಆಶಾಭಾವನೆ ಐತಿಲ್ಲ. ಹಿಂದೇನೋ ನಾವು ಅಂಗಡಿ ಇರ್ತಾ ಇದ್ವಿ, ಏನೋ ವಿದ್ಯಾ ಕಲ್ತಾ ಇದ್ವಿ, ಕೃಷಿ ಮಾಡ್ತೀವಿ, ಒಳಗ ಆಶಾ ಆರ್ಥಿಕವಾಗಿ ನಮಗ್ ಬೇಕು ಅನ್ನುವಂತ ಭಾವನೆ. ಮತ್ ಇವಾಗ ಹೆಂಗಾಗ್ಲಿಲ್ಲ ಅಂತಂದ್ರ ನಾಮಾಂ ಕರ್ಮಾಣಿ ನಿಬಧ್ನಂತಿ ಧನಂಜಯ. ಹಲೋ ಅರ್ಜುನ, ನನ್ನನ್ನ ಕರ್ಮಗಳ ಕಟ್ಟಿ ಹಾಕುದು. ಯಾಕ ಅಂದ್ರ
ಅದ್ರ ಮ್ಯಾಲ ಹೆಚ್ಚುವಂತ ಭಾವಿಲ್ಲ, ಕಡಿಮೆನೂ. ಪ್ರತಿಯೊಬ್ಬ ಮನುಕುಲ ಎಲ್ಲ ಯಾಕೆ ಕರ್ಮಕ್ಕೆ ಸಿಕ್ಕು ಒದ್ದಾಡ್ತಾನು ಅಂತಂದ್ರ ಅದ್ರ ಮ್ಯಾಲ ಆಸಕ್ತಿ ಉದಾಸೀನ ಇಲ್ಲ. ನನಗೆ ಹಿಂಗ ಪ್ರತಿಯೊಬ್ಬ ಭಾವನೆ ಹಿಂಗಿರ್ತೈತಿ. ನಾ ಮಾಡಿದಂಗ ಪ್ರಪಂಚ ಆಗಲಿ ಅಂತ ನೀನು ಜೀವ ನಾ ಹೆಂಗ್ ಮಾಡ್ಬೇಕಂತ ನೋಡ. ಹಂಗ ಆಗ್ಲಿಲ್ಲ ಅಂದ್ರೆ ಒಂದ್ ಈಟ್ರಾಗ ತಕ್ಕ ನೋಡ. ನಾ ಮಾಡಿನ ಕರೆ ಇಷ್ಟರಾಗ ಪೂರ್ಣ ಸಂಪೂರ್ಣ ತಪ್ಪಾನೆ. ಹಂಗಾಗಿ ನಾವು ನೂರಾರು ಕಾರ್ಯಗಳ ವ್ಯವಸ್ಥೆಯನ್ನು ಮಾಡಿದಾಗ ಎಲ್ಲಾನು ಸಫಲ ಆಗ್ತಿರುದು. ಯಾಕ ಎಷ್ಟೋ ಒಳಿತಾಕತಿ, ಎಷ್ಟೋ ಆಗಂಗಿಲ್ಲ. ಹಂಗಾದ್ರ ಅದಕ್ಕೆ ಅಂಟುಕೊಂಡಿರ್ತೀವಿ ನಾವು, ಹಿಂಗ ಆಗ. ಹಂಗಾದ್ರ ಪರಮಾತ್ಮ ತಾನು ಮಾಡ್ಯಾನು, ಅದಕ್ಕೆ ಅಂಟ್ಕೊಳಂಗಿಲ್ಲ. ನಿರ್ಲಿಪ್ತ ಭಾವ, ಉದಾಸೀನ. ಯಾಕೆ ಪರಮಾತ್ಮನನ್ನ ಕರ್ಮಗಳ ಅಂಟ್ಲಿಲ್ಲ? ಇಷ್ಟೊಂದು ಜೀವಿಗಳನ್ನು ಮಾಡ್ಯಾನು, ಇಷ್ಟು ಜಗತ್ತನ್ನ ಮಾಡ್ಯಾನು, ಎಷ್ಟು ಇದರಲ್ಲಿ ಬದುಕಲಾಕತ್ತೇವು, ಎಷ್ಟು ಸಾಯಲಾಕತ್ತೇವು. ಹಂಗಾದ್ರೆ ಇವತ್ತರ ಬಗ್ಗೆ ಏನ್ ಅವಾಗ ಲೇಪನ ಇಲ್ಲ ಅಂತಂದ್ರೆ ಲೇಪನ ಇಲ್ಲ. ಯಾಕಂದ್ರೆ ಉದಾಸೀನ. ನಿನ್ನೆ ಹೇಳಿದ್ದೆ ಉದಾಸೀನ. ಇಬ್ಬರು ಮಿತ್ರರು ಮದುವೆ ಮಾಡಕತ್ತೆ ತಂದೆಲ್ಲ ಕೊಡ್ತಾನ ಕರೆ ಅದಕ್ಕೆ ಹೆಂಗದ ನಾವು ಒಳಗ ಉದಾಸೀನ. ಅದರದ ಜಮಾ ಖರ್ಚು ತೆಗೆದುಗಳಿಗೆ ಒಂದ್ 50,000 ರೂಪಾಯಿ ಇಲ್ಲ ₹1,00,000 ಹೆಚ್ಚಾತಂದ್ರೆ ಕುಡುಪ ನನಗೆ ಮಿತ್ರಗಿದೆ ಅಂತ ಅನ್ನಕ್ ಬರ್ತೈತಿ. ಹಂಗಾದ್ರ ಮಾಡ್ಯಾನಿಲ್ಲ ಅಂತಂದ್ರ ಹಂಗ ಪರಮಾತ್ಮ ಉದಾಸೀನ, ಆಸೀನ, ನಿರ್ಲಿಪ್ತ ಭಾವನೆ. ಉದಾಸೀನವ ಆಸೀನ ಅಸಕ್ತ. ಆಸಕ್ತಿ ಅದನ್ನು ತೆಗ್ಗಿಸಿದೆವು ಅಂದ್ರ ಅಸಕ್ತ. ಅಸಕ್ತದಿಂದನೂ ಪ್ರಪಂಚ ಮಾಡ್ಲಾಕ್ ಬರ್ತೈತಿ, ಆಸಕ್ತಿಯಿಂದನೂ ಪ್ರಪಂಚ ಮಾಡ್ತೀವಿ. ಆಸಕ್ತಿಯಿಂದ ಪ್ರಪಂಚ ವ್ಯತ್ಯಾಸ ಆದಾಗ ದುಃಖವನ್ನು ಅನುಭವಿಸ್ತೀವಿ. ಅದ ಹಂಗ್ಯಾಕಾತು? ಯಾರನ್ನ ಕೇಳುದಿಲ್ಲ ಹಂಗ್ಯಾಕಾತು ಹಿಂಗ್ಯಾಕಾತು ಅಂತೇಳಿ. ಎಲ್ಲರಿಗೆ ಮಾಡವ್ರಿಗೆ ಈ ಪ್ರಪಂಚ ಒಂದಿಲ್ಲದ ಒಂದ. ಈಗ ನನಗ ದುಃಖ ಆಗೈತಿ ಅಂದ್ರ ನಿಮಗ್ ಸುಖ ಇರ್ತೈತಿ ನಾ ಹೇಳಾಗ ಏನಾವ್ ನಂದ ಹೇಳಿ. ಮನುಷ್ಯ ಸುಖದಿಂದ ತನ್ನ ಅನುಭವವನ್ನು ಹೇಳ್ತಾನೆ. ಮುಂದೊಂದು ದಿನ ಅವನಿಗೆ ಗೊತ್ತಂದ್ರೆ ಇವ ತನ್ನ ಅನುಭವ ಹೇಳ್ತಾನೆ. ಹಂಗಾದ್ರೆ ಇದಕ್ಕೇನಕ್ಕತಿ? ಪ್ರಪಂಚ ಮ್ಯಾಲ ಅತಿ ಆಸಕ್ತಿ. ಅದೊಂದು ಹೆಚ್ಚು ಕಡಿಮೆ ಆಗ್ಬಾರ್ದು. ಯಾವಂದಿದ ಹಂಗಾದ್ರೆ ಅದರಲ್ಲಿ ಆಸಕ್ತಿನೇ ಇಲ್ಲ. ಪ್ರಪಂಚ ಮ್ಯಾಲ ಆಸಕ್ತಿ ಬಲವಾಗೈತಿ ನಮ್ಗೆ. ನೀ ಇಲ್ಲಿ ಯಾಕೆ ಬಂದದಿಪ್ಪ ಅಂತ ಒಬ್ಬನ ಪ್ರಶ್ನೆ ಮಾಡ್ರಿ ಅನ್ನತಾನ. ಪ್ರಪಂಚ ಮಾಡಕನ ಬಂದೈತಿ. ಅದನ್ನ ಯಾಕೆ ಮಾಡ್ತೀವಿ ಅಂದ್ರೆ ಅದನ್ನ ಮಾಡ್ಲಕ್ಕ ಇಲ್ಲಿ ಹುಟ್ಟು ಬಂದಿದೀವಲ್ಲ. ಹಿಂಗ ನಾವು ಪ್ರಶ್ನೆಗೆ ಉತ್ತರ ಕೊಡ್ತೀವಿ ಅಂದ್ರೆ ಅದರ ಅರ್ಥ ಏನು? ಅದರಲ್ಲಿ ಆಸಕ್ತಿ ಆಗೈತಿ, ಬಲವಾಗಿ ಆಸಕ್ತಿ. ಆಸಕ್ತಿ ಆದ್ರೆ ಆಗ್ಲಿ, ನೆರಿ ಮನೆಯವ್ರಿಗೆ ಏನಾರಿ ಆದ್ರೆ ಯಾಕಾಗವಲ್ಲ? ಹಂಗಾದ್ರೆ ಸ್ವಾರ್ಥದ ಆಸಕ್ತಿ, ಆಸಕ್ತಿ ಆಗ್ಬೋದು. ಎಲ್ಲರನ್ನೂ ಸಮಷ್ಟಿಯಾಗಿ ನೋಡ್ತೀವ ನಾವು, ವ್ಯಕ್ತಿಗತವಾಗಿ. ಆಸಕ್ತಿ ಅಷ್ಟ ಸಂಕುಚಿತ ಇದೆ. ಆ ಸಂಕುಚಿತ ಏನಕತಿ ಮತ್ತು ಬೇರೆ 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 ಸಂಕುಚಿತ ಬಂದ್ಬಿಡ್ತೈತಿ. ಎಷ್ಟ ಸಹೋದರರು 4 ಮಂದಿ ಕೂಡಿರ್ತೈತಿ. ಅದು ದೊಡ್ಡ ವಿಶಾಲ ಕುಟುಂಬ ಅನ್ಸ್ತೈತಿ. ಅದ ಆಸಕ್ತಿ ಸ್ವಾರ್ಥ ಬಂದ್ ಹೋಗ್ತಿ ಅಂದ್ರೆ ನಿಂದ ನೀ, ನಂದ ನಾ, ಎಲ್ಲರೂ ಒಂದೇ ತಂದೆ ತಾಯಿಗಳ ಮಕ್ಕಳು ಇರ್ತೀವಿ ಕರೆ ನಾವು. ಹಂಗ ಆಸಕ್ತಿ ಏನ್ ಮಾಡ್ತೈತಿ? ಪರ್ಯಾಯ ಪರ್ಯಾಯ ಪರ್ಯಾಯ. ಮುಂದೊಂದು ದಿನ ಇವ ಆಸಕ್ತಿ ಮಾಡಿದವ್ ಇವನಿಗೆ 4 ಮಕ್ಕಳದು ಅಂದ್ರೆ ಅವ್ರ ಏನ್ ಮಾಡ್ತಾರೋ ಅದ ಆಸಕ್ತಿ. ಹಂಗಾದ್ರ ಮತ್ತ ನಿನ್ ಮಕ್ಳು ಬಾಳ ಗಳಿಸಿಟ್ಟಿದ್ದೆ, ಹಂಗ ಆಗಬಾರ್ದಾಗಿತ್ತು ಆಗತೈತಿ. ಇದು ಎಲ್ಲರಿಗೂ ಗಾಳಿ ಬಡಿಯುವಂತ ವ್ಯವಸ್ಥೆ. ಒಬ್ಬ ವ್ಯಕ್ತಿಗೆ ಒಂದ ಮನಿತನಕ ಅಂತಿಲ್ಲ. ಇಲ್ಲಿ ಯಾರು ಮಾನವ ಶರೀರ ತೊಟ್ಟು ಬಂದ ಜೀವನ ಮಾಡ್ತಾರೋ ಅವರಿಗೆಲ್ಲ ಆಸಕ್ತಿಯನ್ನು ಹೆಚ್ಚೈತಿ. ಹಂಗಾದ್ರೆ ಪರಮಾತ್ಮನಿಗೆ ಆಸಕ್ತ ಅದ್ರ ಮ್ಯಾಲ ಆಸಕ್ತಿ. ನಮಗ್ ಬೇಡಾದ ವಸ್ತುವಿನ ಮ್ಯಾಲ ಆಸಕ್ತಿ ಇದೀವನು ನಾವು. ಬೇಕಾದ ವಸ್ತುವಿನ ಮ್ಯಾಲ ಅವ ಪರಮಾತ್ಮ ಬ್ಯಾಡೂ ಇಲ್ಲ. ಹಂಗಾದ್ರೆ ಅವನಿಗೆ ಹೆಂಗ ಕರ್ಮದ ಕಟ್ಟಳೆ ಕಷ್ಟ ಅಂತ ನೋಡ್ರಿ. ನಿಮ್ಮ ಒಡ್ಡಿಗೆ ಶ್ರೀಗಂಧ ಗಿಡ ಎದ್ದಾವ. ಅದು ಆಗ್ಯಾವ. ಮಾಲಕ್ ಏನಂದ? ಕಳದಕ್ಕೇನಂದ? ಓದಕ್ಕೇನಂದ? ಹೊರಗ ಬಡ ಬಡ ಕಡಿಸಿದ.
ಇದ್ರಾಗ ಹಾಕಿದ. ದಾರ್ಯಾಗ ಫಾರೆಸ್ಟ್ ಗಾರ್ಡ್ ಹಿಡಿದು ಡ್ರೈವರ್ ಇರ್ತಾನು, ಅದ್ ನಂದ ಅಲ್ಲ. ಡ್ರೈವರ್ ಹಿಡಿದ್ಗಳಿಗೆ ಏನ್ ಅಂತಾನವ? ಆಯ್ತ ಇವ ಮಾಲಕ್ ಮಂದಿ ಅಂತಾನು, ನಂದಂದ್ರ ಹೋಗಿ ರೊಕ್ಕ ಇಲ್ದಿದ್ರ ನಡಿಯ, ನಂದಂದಗಳಿಗೆ ಶುರು ಆಗ್ತದೆ. ಅವ ಡ್ರೈವರ ಅಂದೇನ ಸರಳ. ಮತ್ ಇಲ್ಲಿ ನಾವು ಹಂಗ ಅಂದ್ರ ನಮ್ದು ಏನ್ ಸರಳ ಹೋಗ್ತೀವಿ? ಏನ್ ಪ್ರಶ್ನೆನೇ ಇಲ್ಲ. ಅಂದ ಅಂದಿವು. ಹಾಗಾದ್ರೆ ಆಸಕ್ತಿ ಅನ್ನೋದು ಬಹಳ ನಮ್ಮನ್ನ ಅದರಲ್ಲೇನ ಮುನಿಗಿಸ್ಬಿಟ್ಟು, ಅತಿ ಆಸಕ್ತಿಯಿಂದ ಯಾವಾಗ ಇಲ್ಲಿ ಜೀವನ ಸರಳ ಆಗೈತಿ? ವ್ಯತ್ಯಾಸ ಪ್ರಪಂಚ ಮಾಡು ಆಸಕ್ತಿ ಭಾವವನ್ನು ತೆಗೆದಿಟ್ಟ ಮಾಡು ಕರ್ತವ್ಯ ಐತಿ ಅನ್ನೋ ಭಾವನೆಯಿಂದ ನಾವು ಮಾಡಿದ್ವಿ ಅಂದ್ರೆ ಎಷ್ಟೋ ಒಳಿತಾಗ್ತದೆ. ಏನಾರು ಹೆಚ್ಚ ಕಡಿಮೆ ಆದಾಗ ತಲೆ ಕೆಡಿಸ್ಕೊಳಂಗಿಲ್ಲ. ಅದರ ಸ್ವಭಾವ ಹಿಂಗೈತಿ ಅಂತ ತಿಳಿದು ನಾವೇನ್ ಮಾಡ್ತೀವೋ ಮುಂದೆ ನಮ್ಮ ಜೀವನವನ್ನ. ಹಂಗ ಪರಮಾತ್ಮ ಉದಾಸೀನದಿಂದ ಕೂತು ಬಿಡ್ತಾನೆ. ಅದಕ್ಕ ಅವನಿಗೆ ಆಸಕ್ತಿ, ಅದಕ್ಕ ಅವನಿಗೆ ಯಾವ ಬಂಧನೂ ಇಲ್ಲ. ಉದಾಸೀನವಾದ ಆಸಕ್ತ ಮಸಕ್ತ ದೇಶು ಕರ್ಮ. ಪ್ರಪಂಚ ಸೃಷ್ಟಿ ಮಾಡ್ತಾನ, ಅದರನ್ನ ಬದುಕಿಸ್ತಾನ, ಮತ್ತ ಅದರನ್ನ ಲಯ ಮಾಡ್ತಾನ. ಈ ಕರ್ಮಕ್ಕೆ ಏನಾರೇ ಅಂಟತಾನ? ಅಂಟಂಗಿಲ್ಲ. ಯಾಕ? ನಿರ್ಲಿಪ್ತ ಭಾವ. ಅದು ಹೆಂಗ ನಿರ್ಲಿಪ್ತ ಭಾವನೆ ಅಂತಂದ್ರ ಮುಂದಿನ ಮಂತ್ರದಲ್ಲಿ ಹೇಳ್ತಾನು, ಮಯಾ ಅಧ್ಯಕ್ಷೇಣ ಪ್ರಕೃತಿಂ ಸೂಯತೆ ಸಚರಾಚರಂ ಹೇತು ನಾನೇನ ಕೌಂತೆ ಜಗದ್ವಿಪರಿವರ್ತ. ಜಗತ್ತ ಇದನ್ನ ಚಾಲನೆ. ಹಂಗಾದ್ರ ಮಯಾ ಅಧ್ಯಕ್ಷೇಣ ಪ್ರಕೃತಿ, ಈ ಪ್ರಕೃತಿ ಅನ್ನೋದು ಪೂರ್ಣ ಪರಬ್ರಹ್ಮನೂ ಅಲ್ಲ, ಇತ್ತ ಅದನ್ನು ಬಿಟ್ಟು ಒಂದು ವಸ್ತುವಾಗಿ ಇರುವಂತದ್ದು ಅಲ್ಲ. ಅದರ ಒಳಗೂ ಅಲ್ಲ, ಅದರ ಹೊರಗೂ ಅಲ್ಲ. ಇನ್ನೂ ಅಲ್ಲ, ಇನ್ನೂ ಅಲ್ಲ, ಸಾವಯವ ಅಲ್ಲ, ಇದನ್ನ ವಿಚಾರ ಮಾಡಿದಗಳಿಗೆ ಏನಾಗತೈತಿ? ಇದೊಂದು ಅವಿದ್ಯಾ ದೃಷ್ಟಿಯಿಂದ ತೋರುವಂತ ಶಂಕರರು ಬರೀತಾರೆ. ಏನು? ಇದ್ರ ಬಗ್ಗೆ ವಿಚಾರ ಮಾಡಿದ್ರ ಕರಿಯತಿಯ ಪ್ರಕೃತಿಗಳಿಗೆ ಇಲ್ಲಾಗಲ್ಲ. ಇಲ್ಲತಿಯ ಈಗ ಎಲ್ಲಾ ಜೀವಿಗಳನ್ನ ಮೋಹಕ ಮಾಡ್ಲಕ್ಕ. ಈ ಪ್ರಪಂಚ ಏನ್ ಮಾಡಕತೈತಿ? ಮೋಹಕ ಮಾಡ. ಈ ಪ್ರಪಂಚದೊಳಗಿನ ಹೂವ ಎಷ್ಟು ಮೋಹಕ ಮಾಡಕತೈತಿ ನಮ್ಮ ತಂದಿಲ್ಲ. ಒಂದು ಹೂವಿನಲ್ಲಿ ಇಷ್ಟೊಂದು ಮೋಹಕ ಅಂದ್ರೆ ಎಲ್ಲದನ್ನು ಮೋಹಕನ ಮಾಡಿ. ಹಂಗಾದ್ರೆ ಈ ಪ್ರಕೃತಿ ವಾಸ್ತವಿಕವಾಗಿಲ್ಲ, ಅನುಭವಸಾರದಲ್ಲಿ ಹೇಳ್ತಾರೆ. ಉಳ್ಳೆನಿಸದ ಇಲ್ಲೆನಿಸದ ಉಳ್ಳಿಲ್ಲೆನಿಸದ ಅಖಿಳ ಕಂಟಕದ ಬೀಜವೆನಿಪ ಮಾಯಿ ಮುಂತಾತ್ಮ ಶಕ್ತಿ ಒಡ. ಆ ಬ್ರಹ್ಮದೊಡನೇನು ಐತಿ ಅನ್ನಕ, ಬ್ರಹ್ಮನ ಬಿಟ್ಟು ಐತೆ ಅನ್ನಕ. ಹಂಗಾದ್ರೆ ಇದೊಂದು ಅವಿದ್ಯಾ ವ್ಯವಹಾರ ಅಂತ ಶಂಕರ. ಇನ್ನು ಅವ್ರನ್ನ ಬಿಟ್ಟು ಬೇರೆ 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 ವಿಚಾರ. ಈ ಜಗತ್ತನಾಗಾಗ ಎಲ್ಲ ದಾರ್ಶನಿಕರು ಒಂದೊಂದ್ ತರ ಹೇಳ್ಯಾರ, ಎಲ್ಲರೂ ಒಂದೇ ತರ ಹೇಳಿಲ್ಲ. ಈ ಜಗತ್ತಿನ ಬಗ್ಗೆ ಕುರಿತು ದಾರ್ಶನಿಕರು ಏನ್ ಮಾಡಿದ್ರು? ಒಂದೇ ತರ ಹೇಳಿದ್ರು. ಏನಂತ ಹೇಳ್ರು? ಒಬ್ಬರಂದ್ರು ಆರಂಭವಾದ ಜಗತ್ತಂದ್ರೆ ಏನು? ಹಳೆಯ ಪರಮಾಣುಗಳ, ನೀರಿನ ಪರಮಾಣು, ಭೂಮಿ ಪರಮಾಣು, ಬೆಂಕಿ ಪರಮಾಣು, ಗಾಳಿ ಪರಮಾಣು, ಇವತ್ತನ್ನು ತಗೊಂಡು ತನ್ನ ಸೃಷ್ಟಿ ಲಯ ಆಗಾಗ ಹಿಂಗ್ ಉಳಿತಾವ್ ಪರಮಾಣು ರೂಪ. ಪರಮಾಣು ಅಂದ್ರೆ ಅತಿ ಸೂಕ್ಷ್ಮ. ಪರಮಾಣು ಅಂದ್ರ ಅದಕ್ಕೆ ಅರ್ಥ ಕೊಡ್ತಾರು, ಬೆಳಕಿಂಡ್ಯಾಗ ಹಾರಾಗ ನೋಡ್ತೀವಲ್ಲ ಹಿಂಗ ಚಲಿಸ್ತಿರ್ತಾವ. ಅದ ಆರನು ಕೂಡಿಯಾಗಿತ್ತಾರ. ನೇರವಾಗಿ ಪರಮಾಣುವನ್ನು ಈ ಬರಿಗಣ್ಣಿನಿಂದ ನೋಡಾಕ್ ಬರಂಗಿಲ್ಲ. ಮೈಕ್ರೋಸ್ಕೋಪ್ ಸೂಕ್ಷ್ಮದರ್ಶಕ ಯಂತ್ರ ಇದ್ದಾಗ ಆ ಪರಮಾಣು ನಾಶ ಆಗಂಗಿಲ್ಲ ತಾನ. ಯಾವ ನೈಯಾಯಿಕರು ಮತ್ತು ವೈಶೇಷಿಕರು ಇವ್ರೇನ್ತಾರೋ, ಈ ಜಗತ್ ಹೆಂಗಾಗಿತ್ತು ಅಂದ್ರೆ ಪರಮಾತ್ಮ ನಿಮಿತ್ತ ಕಾರಣ, ಅದಕ್ಕೆ ಉಪಾದಾನ ಕಾರಣ ಅಂತ ಹೇಳಿ ಒಂದು ಆರಂಭವಾದವನ್ನು ಅವ್ರು ತಮ್ಮದೇ ಆದಂತಹ ವಿಚಾರವನ್ನು ಹೇಳಿ ಇದು ಖಂಡನ ಹಾಕಿರೋರು. ಯಾಕಂದ್ರೆ ಪರಮಾಣುಗಳ ನಾಶ ಇದೆ, ಪರಮಾತ್ಮ ಬಿಟ್ಟು ಹೆಂಗ್ ಕರೆಯಾಗ್ಲಕ್ಕ ಅಂತ ಅಂದಗಳಿಗೆ ಅವ್ರ ಸಾಂಖ್ಯರು ಪಾತಾಂಜಲರು ಪರಿಣಾಮವಾದ ಹೇಳೋನು. ಹೆಂಗ ಹೂ ಮೊದಲ ಅದು ಏನೂ ಇದ್ದಿದ್ದಿಲ್ಲ, ಹೂ ಮಗ್ಗಾತು, ಮಗ್ಗಾಗಿ ಹೂ ಆತು, ಹೂ ಅರಳಿಕೆ ಮಿಡಿಗಾಯಿ ಆತು, ಮಿಡಿಗಾಯಿ ಹೋಗಿ
ಹಣ್ಣಾತು, ಹಣ್ಣಾಗಿ ಪಕ್ವಾಗಿ ಮತ್ತ ಉದುರಿ ಬಿತ್ತು, ಮತ್ತ ಪುನಃ ಬೀಜ ಮಾಡ್ತೈತಿ. ಹಿಂಗ ಜಗತ್ತ ಹಿಂಗ ಪರಿಣಾಮ ಉಳ್ಳದು. ಹಿಂಗ ಪರಿಣಾಮ ಉಳ್ಳ ಮೊದಲ ನಾವು ಸಣ್ಣವರಿದ್ದು ಮತ್ತ ಮಧ್ಯಾವಸ್ಥೆಗೆ ಬಂದು ಮತ್ತ ಇದ್ದು ಮತ್ತ ಹೋಗುದು. ಹಿಂಗಾದ್ರ ಪೂರ್ವ ರೂಪವನ್ನು ದುಡುದು ಉತ್ತರ ರೂಪವನ್ನು ತೊಡುದಕ್ಕೆ ಪರಿಣಾಮವಾದ ಈ ಜಗತ್ತೆಲ್ಲ ಹಂಗ ಐತೆ. ಇವರಿಬ್ರು ಹಿಂಗ್ ಹೇಳ್ತಾರೆ ಈ ಜಗತ್ತಿನ ಬಗ್ಗೆ ಕಲ್ಪನೆ. ಹಂಗಾದ್ರ ಅದನ್ನ ದಾಟಿ ವಿವರ್ತವಾದಂತ ಹೇಳಿ ವೇದಾಂತಿಗಳು ಶಂಕರರ ಮತದವ್ರು ಏನ್ ಹೇಳ್ತಾರ ಅವ್ರ ಹಗ್ಗತಿ ಅದಕ್ಕೇನು ಬಾಧೆ ಆಗಿಲ್ಲ. ಆ ಹಗ್ಗದ ಅಧ್ಯಾಸ ಆದಾಗ ಅದ್ರ ಮ್ಯಾಲ ಹಾವತ್ತ ಭ್ರಮೆ ಆಕೈತಿ, ಅದ್ರ ಮ್ಯಾಲ ಭೂಮಿ ಬಿರುಕತ್ತ ಭ್ರಮೆ ಆಕೈತಿ, ಅದ್ರ ಮ್ಯಾಲ ಜಲಧಾರೆ ಎತ್ತ ಭ್ರಮೆ ಆಕೈತಿ. ಯಾವತ್ತೋರು ಹಗ್ಗಕ್ಕೇನು ಬಾಧೆ ಇಲ್ಲ, ಅದ್ರ ತೋರುದೇನು ಬಿಟ್ಟಿಲ್ಲ. ಹಂಗ ಪರಮಾತ್ಮನಿಗೆ ಏನೊಂದು ದೋಷ ಇಲ್ಲ, ಈ ಜಗತ್ ಹಲವು ಆಕಾರವಾಗಿ ತೋರುದು ಬಿಟ್ಟಿಲ್ಲ ಅನ್ನೋದು ಇದಕ್ಕೊಂದು ವಿವರ್ತವಾದ ವೇದಾಂತ. ಅದನ್ನ ದಾಟಿದ ಮೇಲತ್ತ ವೃತ್ತಿವಾದಂತ ಹೇಳಿಕೆಯಿಂದ ಕೆಲವೊಬ್ರು ಏನ್ ಮಾಡ್ತಾರೋ ಮಡಿಚಿಟ್ಟ ಸಂಕೋಚಗೈತಿ ಟೇರೆ ಸರ್ಕಸ್ ಮಾಡ್ತಾನಲ್ಲ ಅವ್ನು ಕಿತ್ಕೊಂಡು ಹೋಗಾಗ ಏನ್ ಮಾಡ್ತಾನೋ ಎಲ್ಲಾ ಮಡಿಚ್ತಾನ ಸಂಕುಚಿತ ಆಗಿ. ಮತ್ ಈ ಊರಿಗೆ ಬಂದ ಅದನ್ನ ಮತ್ ಹಾಕ್ಬೇಕಾದ್ರೆ ವಿಕಾಸ ಮಾಡ್ತಾನ. ಹಂಗ ಮಾಯೆ ಸೃಷ್ಟಿಲಯ ಆದಾಗ ಸಂಕುಚಿತ ಆಕೈತಿ, ಅದ ಮತ್ತು ವಿಕಾಸ ಆಕತಿ ಅಂತ ಹೇಳಿ ಇದಕ್ಕೆ ವೃತ್ತಿವಾದ ಹೇಳ್ತಾರೆ. ಏನ ಮಾಡಿದ್ರು ಪ್ರಪಂಚವನ್ನ ಮಾಡ ಒಬ್ಬ ಪರಮಾತ್ಮ ಅದಾನ ಅಂತ ಹೇಳಿಕೆಂದ ಇವರೆಲ್ಲರೂ. ಹಾಗಾದ್ರೆ ಈ ಪರಮಾತ್ಮ ಹೆಂಗ್ ಮಾಡಿದ? ಯಾಕಂತಂದ್ರ ಮಾಡುವಾಗ ವ್ಯವಸ್ಥೆಗಳು ಇಲ್ಲಿ ನಮ್ಮ ತರ್ಕಕ್ಕೆ ಅವಕಾಶ ಕೊಟ್ರೆ ಏನೈತಿ ಅಂತಂದ್ರ ಅದನ್ನ ಮಾಡುವಾಗ ನೋಡ್ರಿ, ಕುಂಬಾರ ಒಂದು ಕೊಡ ಮಾಡ್ತಾನಂದ್ರ ಮಣ್ಣೊಂದು ಅವನ್ ಮಾಡ್ಲಾಕ ಸಹಾಯ ಬೇಕು, ಮೂಲ ಬೇಕು ಮಣ್ಣು. ಅದಕ್ಕೆ ಚಕ್ರ ದಂಡಾದಿಗಳ ಸಲಕರಣೆ, ತನಗ್ ಕುಂಡ್ರಾಕ್ ಒಂದು ಜಾಗ ಹಿಂಗ ಇದ್ದ ಮಾಡಿದಕ್ಕಂದ್ರ ಇದಕ್ಕೆ ಕರಣಕರ್ತೃತ್ವ ಅಂತ ಒಂದು ಪಾರಿಭಾಷೆ ಶಬ್ದ. ಎಲ್ಲ ನಾವೀಗ ರೈತ ಭೂಮಿ ಬಿತ್ತ ಅಂತಂದ್ರ ಬೀಜದವು ಭೂಮಿ ಮೊದಲು ಬೇಕು ಉಪಾದಾನ. ಹಾಗಾದ್ರೆ ಬಿತ್ತು ಬೀಜ ಹೋಗ್ತಾನ, ಅದಕ್ಕೆ ಜಾಗ ಬೇರೆ ಬೇರೆ ಇರ್ತೈತಿ. ಇದಕ್ಕೆ ಕರಣಕರ್ತೃತ್ವ. ಅರ್ಬಿ ಮಾಡ್ಯಾನಂತಂದ್ರ ಅದನ್ನ ಬೇರೆ ಅದಾನವ ಬಟ್ಟೆಯನ್ನು ತಗೊಂಡನು ಹೊಲಿಸಿ ಹೊಲದ ನಾವು ಹಾಕೋತೀವಿ. ಅವನ ಕರ್ಣಾದಿಗಳ ಯಂತ್ರ ಇವೆಲ್ಲ ಕರಣಕರ್ತೃತ್ವ. ಇಲ್ಲ ಬಂಗಾರ ಐತಿ ಅಂತಂದ್ರ ಅವ ಆಭರಣಗಳನ್ನು ಮಾಡ್ತಾನಂತಂದ್ರ ಅವನ ಅವ ಸುತಿಗಿ ವ್ಯೂಹ ಎಲ್ಲ ಕರ್ಣಾದಿಗಳ ತಾನ್ ಹಿಂದಿನ. ಹಂಗ ಈ ಪರಮಾತ್ಮ ಮಾಡ್ಯಾನ ಅಂತ ಕೇಳ್ತಾರ ಕೆಲವೊಬ್ರು. ತರ್ಕ ಮಾಡಿ ಪರಮಾತ್ಮ ಜಗತ್ತು ಮಾಡ್ಯಾನಂದ್ರ ಹಿಂಗ ಕರಣ ಕರ್ತೃತ್ವದಿಂದ ಜಗತ್ತು ಮಾಡ್ಯಾನ, ಹಿಂಗ ಮಾಡ್ಯಾನತ್ತ ವೇದಾಂತ ಹೇಳ್ತಂದ್ರ ಹೆಂಗ ಕುಂಬಾರ ಸತ್ ಹೋಗ್ಯಾನ ನೋಡ ಹಂಗ ಪರಮಾತ್ಮ ಸಾಯ್ಬೇಕು. ಹಂಗಾದ್ರ ಪರಮಾತ್ಮ ಸರ್ವ ವ್ಯಾಪಕದಾನು, ಕುಂಬಾರ ಒಂದು ಜಾಗದಾಗ ಕೂತ್ ಮಾಡ್ಯಾನು, ಇವಾಗ ಎಲ್ಲಿ ಜಾಗ ಇಟ್ಟು ಕೂತ್ ಎಲ್ಲಿ ಹಿಂಗೂ ವಿಚಾರ ಕರಣಕರ್ತ. ಮತ್ತ ಅವ ಕುಂಬಾರ ಕೈ ಯಾವ ಚಾಲನೆ ಅದಾವ, ಇವಾಗ ಎಲ್ಲಿ ಕೈಯ ಕಾಲ ಹಂಗಿದ್ರ ನಾವೆಲ್ಲ ನೋಡ್ತಿದ್ದೀವಲ್ಲ, ಹೆಂಗ ಮಾಡಿದವ ಪರಮಾತ್ಮ ಅಂತ. ಇದಕ್ಕ ಜಗತ್ತನ್ನು ಮಾಡುವಾಗ ಹೇಳ್ತಾನಲ್ಲ, ಮಯಾಧ್ಯಕ್ಷೇಣ ಪ್ರಕೃತಿಂ ಸೂಯತಿ ಸಚರಾಚರಂ ಹೇತು ನಾನೇನ ಕೌಂತೆ ಜಗತ್ ವಿಪರಿವರ್ತತಿ. ಜಗತ್ತಿಂದ ಹಂಗಾದ್ರ ಇದಕ್ಕೊಂದು ವ್ಯವಸ್ಥೆ ಐತಿ. ಇದಕ್ಕೇಂತಾರೋ ಕರಣಕರ್ತೃತ್ವದ ವ್ಯವಹಾರ. ನಾನು ನೋಡ್ರಿ ಇಲ್ಲಿ ಯಾವ ಏನೋ ಮಾಡ್ತಾನಂದ್ರ ಒಂದು ಮೂಲ ವಸ್ತುವನ್ನು ತಗೊಳ್ಳೇಬೇಕು. ತಗೊಂಡಕ್ಕಿರಿಂದ ತನ್ನ ಹಸ್ತ ಚರಣಾದಿಗಳಿಂದ ಸಾಮಗ್ರಿ ಪಟ್ಪಾಟಿ ಮಾಡ್ತಾನಂದ್ರ ಅದಕ್ಕೆ ಕೆಬ್ಬಣ ತಗೊಳ್ಳೇಬೇಕು. ಅವ ತಗೊಂಡ್ಕೇರನ್ ಅದಕ್ಕೆಲ್ಲ ಬೇಕಾದ್ದೆಲ್ಲ ಮಾಡಿ ಪಟ್ಪಾಟಿ. ಇಲ್ಲ ನಮ್ಮ ಮನೆಯೊಳಗೆ ಎಷ್ಟೋ ವಸ್ತುಗಳದಾವ ಅಂತಂದ್ರ ಅವತ್ರನ್ನೆಲ್ಲ ಕರಣಕರ್ತೃತ್ವದಿಂದ ತಂದ. ಹಂಗಾದ್ರೆ ಜಗತ್ತನ್ನ ಹಿಂಗ ಮಾಡಿದಂತಂದ್ರ ದೋಷ ಬರ್ಲ. ಹಂಗೇನ್ ಮಾಡಿಲ್ಲ, ಸಂಕಲ್ಪ ಕರ್ತೃತ್ವ ಅಂತ ಹೇಳುದು ಕೆಲವೊಬ್ಬರ ಅಭಿಪ್ರಾಯ. ಹೆಂಗ ವಿಶ್ವಾಮಿತ್ರ ತ್ರಿಶಂಕುವಿನನ್ನ ಸಂರಕ್ಷಣೆ ಮಾಡ್ಬೇಕಾದ್ರ ಸಂಕಲ್ಪ ಮಾಡಿದವ ಈ ಬ್ರಹ್ಮನ ಸೃಷ್ಟಿ ಬಿಟ್ಟ ಬೇರೆನ ಒಂದು ಸೃಷ್ಟಿ ಮಾಡೋದು ಅಂತ ಹೇಳಿ ಅವೇನ್ ಮಾಡಿದ, ಅವ ಬ್ರಹ್ಮ ಕುದುರಿ ಮಾಡಿದ, ಇವ್ ಕತ್ತಿ ಮಾಡಿದ.
ಅವ ಆಕಳ ಮಾಡಿದ, ಎಮ್ಮಿ ಮಾಡಿದ. ಹಿಂಗ ಹಲವಾರ ಇವ ಏನ್ ಕೈಲೇನ ಮಾಡಿದಾನಂತಂದ್ರ ತಪೋಬಲದಿಂದ ಸಂಕಲ್ಪ ಮಾಡೋಣ ಇಲ್ಲ ಅಂದ್ರೆ ಈಗ ಜಾದುಗಾರ ಅರ್ಥ ಮಾಡ್ತಾನಿಲ್ಲೋ. ನಮಗೆಲ್ಲ ಶುದ್ಧ ನೂರಂಗ ನೋಟನ ತೋರಿಸ್ತಾನು, ಮಾವಿನಕಾಯಿ ಆದಂಗನ ತೋರಿಸ್ತಾನು, ಅಂದ ಬಿಡ್ತಾನ. ನಾವು ಮುಳ್ಳಾಗಿ ನೋಡ್ಕೋತ ನಿಂದಿರ್ತೀವಿ. ಯಾವ ₹1 ಕೊಡಂಗಿಲ್ಲ, ಅದನ್ನ ನೋಡೋಣ ತೆಗೆದ್ಬಿಡ್ತೀವಿ. ಅವ್ ಮಾಡುದೆಲ್ಲ ರೂಪಾಯಿಗೆನ. ಹಾಗಾದ್ರೆ ಇದಕ್ಕೆ ಸಂಕಲ್ಪ ಕರ್ತೃತ್ವತಾರ. ಹಂಗಾದ್ರ ಪರಮಾತ್ಮ ಹಿಂಗ್ ಸಂಕಲ್ಪ ಮಾಡಿದಾನಂದ್ರ, ಸಂಕಲ್ಪ ಮಾಡ್ಬೇಕಾದ್ರ ಅವನಿಗೆ ಸಾವಯವ ಇರ್ಬೇಕು, ಒಳಗ ಮನಬುದ್ಧಿಯಾದಿಗಳಿಗೆ ಕೆಲಸ ಮಾಡ್ಬೇಕು. ಮತ್ ಹಿಂಗ ಆದಾಗ ಮಾಡ್ತಾನಂದ್ರ ಅವನು ಮತ್ ನಮ್ಮಂಗನ ಆಗ್ಬೇಕು. ನಾವ್ ಹೆಂಗಿದೀವಿ ಅಂದ್ರೆ ಹುಟ್ಟಿದ್ವು ದೊಡ್ಡವರಾಗಿದ್ವು ಹೋಗ್ತೀವಿ. ಅವನು ಹುಟ್ಟ್ಯಾನು ದೊಡ್ಡವ ಏನಂದ್ರೆ ಹೋಗ್ತೀವಿ. ಎಂದೋ ಹಿಡಿದ ಪುರಾಣ ಪುರುಷ ಅಂತ ಹೇಳ್ತಾರು. ಪರಮಾತ್ಮ ಹಿಂದ್ ತೀರ್ಕೊಂಡ ಅಂತ ಎಲ್ಲಿಯೂ ಇಲ್ಲ. ಹಿಂದ್ ತೀರ್ಕೊಂಡಿಲ್ ಬಿಡಪ್ಪ, ಇನ್ನು ಮುಂದರಿ ಆಯುಷ್ಯ ಆಗಿ ತೀರ್ಕೋತಾನ ಅಂತಂದ್ರೆ ಹಂಗಾದ್ರೆ ಸಂಕಲ್ಪ ಕರ್ತೃತ್ವನು ಹೇಳಾಕ ಬರಂಗಿಲ್ಲ. ಹಂಗಾದ್ರೆ ಏನ್ ಮಾಡುದು? ಸನ್ನಿಧಾನ ಕರ್ತೃತ್ವ ಅಂತ ಹೇಳ್ತಿರಿಂದ ವೇದಾಂತದಲ್ಲಿ ಅದಕ್ಕೆ ಬಹಳ ಹೆಚ್ಚಿನ ಹೆಂಗ ಮಯಾ ಅಧ್ಯಕ್ಷೇಣ, ಅಧ್ಯಕ್ಷತೆ ಸನ್ನಿಧಿ ಇವೆಲ್ಲ ಒಂದೇ ಅರ್ಥದ ಪರ್ಯಾಯ ಶಬ್ದ. ಅದಕ್ಕ ಸೂರ್ಯ ಉದಯ ಆಗಿ ಬಂದ್ರ ಒಂದು ಕಮಲ ಅರಳತತಿ, ಒಂದು ಕಮಲ ನೋಡ, ಒಂದು ಕಮಲ ಕರಿ ಕಮಲ ನೈದಿಲೆ ಅದ ಮುಚ್ಚತೈತಿ, ಇನ್ನೊಂದ ಸೂರ್ಯ ಉದಯ ಅರಳ. ನಾವ ಕೊಬ್ಬರಿ ಎಣ್ಣೆದು ಗಟ್ಟಿ ಆಗಿತ್ತಂದ್ರ ಬಿಸಿಲಿಗಿಟ್ಟು ಆಳಕ್ಕಾಕತಿ, ರಾಡಿ ಗಟ್ಟಿ. ಅದಕ್ಕೇನು ಸೂರ್ಯಂದ ಕ್ರಿಯಾತ್ಮಕವಾದ ವ್ಯವಹಾರ ಅವ ರಂಗದ ಆತನ ಸನ್ನಿಧಾನದಲ್ಲಿ ಇವು ಎಲ್ಲ ಹಿಂಗಾಗ ಪರಸ್ಪರ ವಿರುದ್ಧ ವ್ಯವಹಾರಗಳ. ಯಾಕಂದ್ರ ಮೇಣ ಕರಗ್ತೈತಿ, ರಾಡಿ ಗಟ್ಟಿ, ಹೂ ಅರಳತೈತಿ, ಮುಚ್ಕೊತೈತಿ. ಹಂಗ ಈ ಜೀವಿಗಳು ಯಾವ ಎಷ್ಟು ಹೋಗ್ತಾವೋ ಎಷ್ಟು ಹೋಗ್ತಾವ, ಹಿಂಗಾಕೈತಿ. ಹಂಗಾದ್ರ ಪರಸ್ಪರದಲ್ಲಿ ಒಂದು ರಾಗತ್ ಮಾಡ್ತೈತಿ, ಇನ್ನೊಂದು ದ್ವೇಷ. ಇದು ಏನರೇ ಅವು ಆಗು ಕ್ರಿಯೆಗಳು ಹೆಂಗ ಸೂರ್ಯನಿಗೆ ಲಿಪ್ತತೆ ಇಲ್ಲ, ಹಂಗ ಪರಮಾತ್ಮನಿಗೆ ಲಿಪ್ತತೆ ಇಲ್ಲ. ಯಾಕ? ಅವನ ಸನ್ನಿಧಾನದ ಹಂಗ ಈ ಪ್ರಕೃತಿ ಇದನ್ನು ಮಾಡ್ಕೊಂಡಿರಂದ ತಾನ ಸನ್ನಿಧಾನದಿಂದ ಇದನ್ನೆಲ್ಲ ಮಯಾ ಅಧ್ಯಕ್ಷೆ. ಈ ಅಧ್ಯಕ್ಷನು ಶಬ್ದ ಶ್ವೇತಾಶ್ವೇತರೋಪನಿಷತ್ತಿನಲ್ಲಿ ಹಿಂಗಿರ್ತತಿ. ಏಕೋ ದೇವ ಸರ್ವಭೂತೇಷು ನಿಗೂಢ ಸರ್ವಾಂತರಾತ್ಮ ಸರ್ವಭೂತಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲ ಕರ್ಮಾಧ್ಯಕ್ಷ. ಆತನ ಅಧ್ಯಕ್ಷತೆಯಲ್ಲಿ ಎಲ್ಲ ನಡೆದು ಪ್ರಪಂಚ ಸೃಷ್ಟಿ ಆಗ್ತೈತಿ, ಇರ್ತೈತಿ, ಮತ್ತ ಪುನಃ ನಷ್ಟ ಆಗ್ತೈತಿ, ಲಯ ಆಗ್ತೈತಿ. ಹಂಗಾದ್ರ ಅದರೊಳಗ ಎಷ್ಟೋ ಜೀವಿಗಳು ತಮ್ಮ ಕರ್ಮದ ಫಲವನ್ನು ಉಣ್ತಾವ, ಅವು ಇರ್ತಾವ, ಮತ್ ಹೋಗ್ತಾವ, ಬರ್ತಾವು ಅಷ್ಟ, ಹೋಗ್ತಾವ ಅಷ್ಟ. ಯಾವುದರಲ್ಲೂ ಲಿಪ್ತತೆ ಇಲ್ಲದಂಗ ಇರ್ತಾನಂದ್ರ ಮಯಾಧ್ಯಕ್ಷೇನ ಪ್ರಕೃತಿ ಸೂಯತಿ. ಈ ಅಜ್ಞಾನ ಅವಿದ್ಯಾತ್ಮಕದ ಪ್ರಕೃತಿ ಇಷ್ಟೊಂದು ಅದ್ಭುತ. ನೋಡ್ರಿ ನೀವು ಹಿಂಗ್ ಮಾಡ್ರೆ ಇದು ಎಲ್ಲೇರಿ ದಾಂಡಿ ಕಾಣ್ತತಿ ಅನ್ನೋ ಇದ. ಮತ್ತಿನ್ ಈ ಜಗತ್ತನ್ನು ಒಂದು ನಾವು ಇದ್ರಾಗ ಹಾರಿ ನೋಡಿದಾಗ ಹಿಂಗೂ ನೋಡ್ರಿ ಎಲ್ಲೇರಿ ತಳ ಕಾಣ್ತತಿ. ಹಾಗಾದ್ರೆ ಮಾಯಿ ಎಷ್ಟು ಅದ್ಭುತವಾಗಿ ಮಾಡಿದ್ರು. ದೃಷ್ಟಾಂತ ಕೊಡ್ತಾರ ಅದಕ್ಕ. ಕನಸು ಬಿದ್ದೈತಿ ಅಂತ, ಕನಸು ನಮ್ಗೆ ಬಿದ್ದೈತಿ. ಕನಸು ಬಿದ್ರೆ ನಾವೇನೋ ಶ್ರೀಶೈಲಕ್ಕೆ ಹಾದಂಗಾಗೈತಿ. ಅಲ್ಲಿ ಮಲ್ಲಿಕಾರ್ಜುನ ದರ್ಶನ ಮಾಡ್ಕೊಂಡು ಸಾವಿರಾರು ಮಂದಿ ನಿಂತಂಗ ಕಾಣ್ತೈತಿ ಅಲ್ಲಿಗೆ. ಆ ಸಾವಿರಾರು ಮಂದಿ ನಿಂದ್ರಟ್ಟು ನಮ್ಮ ಕನಸಿನಾಗ ಎಲ್ಲಿ ಜಾಗ ಇಲ್ಲ. ಈ ನಿತ್ತದರೆ ಸುಳ್ಳನು ಕಾಣ್ತೈತಿ, ನಿತ್ತದ ಕಾಣ್ತೈತಿ. ಎಲ್ಲಾರು ಮಂದಿ ಅವ್ರವ್ರ ಪರಮಾತ್ಮನ ದರ್ಶನಕ್ಕೆ ಹೋಗಾಕ ಎಲ್ಲಾರು ಹಾತೋರಿಲಾಕತ್ಯಾರ. ನಾವು ಅದ್ರೊಳಗೆ ನಂಬರ್ ಹಚ್ಚಿದೀವಿ. ಹಂಗಾದ್ರ ಪರಮಾತ್ಮ ಒತ್ತಾಯ್ತದ ಇದ ಎಲ್ಲ ಅದಾರ. ಇವ್ರೆಲ್ಲ ಜಾಗ ಇಲ್ಲದಿದ್ದನ್ನು ಜಾಗವನ್ನು ಮಾಡಿ ತೋರಿಸ್ತೈತಿ. ಸ್ವಪ್ನದೊಂದು ಸೃಷ್ಟಿ ಹಂಗ ಅದ್ಭುತ ಐತಿ ನೋಡು. ಹಂಗಿದು ಜಗತ್ತು ಅದ್ಭುತ ಐತಿ.
ನಿಖರವಾಗಿ ಯಾವನು ಹೇಳಕ್ ಸಾಧ್ಯ ಇಲ್ಲ. ಎಷ್ಟೋ ಸಂಶೋಧನೆಗಳನ್ನ ಮಾಡಾಕತ್ತ ನಮ್ಮ ಮಾನವ ನಿಖರವಾಗಿ ಆಗುತ್ತಿದೆ. ಯಾವ ಒಬ್ಬ ವಿಜ್ಞಾನಿ ಸೂರ್ಯನಿಂದ ಇದ ಶಾಕಾಗಿ ಸಿಡದು ಬಂದ ಇದ ಇದ್ಲಿಗತಿಯಾಗಿ ಇದ ಭೂಮಿ ಆಗಿ ಅದಾ ಪರಿವರ್ತನೆ ಹೇಳ್ತಾನ. ಭೂಮಿ ಬಗ್ಗೆ ಹೇಳಿದ, ನೀರಿನ ಬಗ್ಗೆ ನಾವು ಮತ್ತೊಬ್ಬ ಬೇರೆನ ಇವಾಗ ಏನ್ ಗೊತ್ತಿಲ್ಲ ಅದಕ್ಕೆ ಭೂಮಿ ಅಟ್ಟ ಸಿಡದು ಗೊತ್ತ. ಮತ್ತ ಇಲ್ಲಿ ನಮ್ಮ ತರ್ಕದ ಶೈಲಿಯನ್ನು ನೋಡ್ರಿ, 3 ಪಾಲ್ ನೀರ್ ಐತಿ, 1 ಪಾಲ್ ಭೂಮಿ. ಅದು ಸಿಡದು ಬಂದ ಭೂಮಿ ಮಾಡಾಗ ನೀರ್ ಎಲ್ಲಿತ್ತು? ತರ್ಕದ ಶೈಲಿ. ಹಾಗಾದ್ರೆ ಅದ್ಭುತವಾದ ನೀರ್, ಅಪಾರವಾದ ನೀರ ಮುಣಗ್ಬೇಕು ಮುಣಗಬಾರ್ದು. ಇದ 1 ಪಾಲ್ ಭೂಮಿ ಐತಿ ಅಂತ ನೀವ ಹೇಳ್ತೀವಿ. 3 ಪಾಲ್ ನೀರ್ ಇರುವಾಗ ಇದು 1 ಪಾಲದ ಭೂಮಿ ಉಳಿತ ಹಂಗ? ಹಾಗಾದ್ರೆ ಆ ಅಷ್ಟ ಅದ್ಭುತ ವ್ಯವಹಾರವನ್ನು ಉಪನಿಷತ್ತು ಹೇಳ್ತೈತಿ. ಯೋ ಪೃಥ್ವ್ಯಾಂ ತಿಷ್ಟನ್ ಪೃಥ್ವ್ಯಾಂ ಅಂತರು ಯಮಯಿ. ಮುಣಗಬಾರದಂಗೆ. ಹಂಗಾದ್ರೆ ಮಾಯೆ ಪ್ರಕೃತಿಯ ವೈಶಿಷ್ಟ್ಯನ್ನ ಪೂರ್ಣ ಕಂಡು ಹಿಡಿತನಂತಂದ್ರ ಬೇಕಾದಂತ ಅವ್ ತರ್ಕ ಮಾಡಿದ್ರು ಸಂಪೂರ್ಣತಿಲ್ವೇ ಇಲ್ಲ. ಒಂದಂಶವನ್ನ ವಿಜ್ಞಾನಿ ಸಂಶೋಧನೆ ಮಾಡಕತ್ತಾನೋ, ಹಿಂದಿನವ್ರ ವಿಜ್ಞಾನದ ಸಂಶೋಧನೆ ಈಗಿನವ್ರು ಖಂಡಿಸ್ತಾರೋ, ಈಗಿನವ್ರಿಗೆ ಮುಂದಿನವ್ರು. ನಾವ್ ಯಾರ ಹೊತ್ತರೆ ಕರೆ ಹೇಳಿದು ಆ ಗೋಜಿಗೆ ಹೋಗುದು ಬೇಡ. ಯಾರು ಉಪನಿಷತ್ ಹೇಳ್ತೈತಿ ಸನ್ನಿಧಾನ ಕರ್ತೃತ್ವ ಹಿಡ್ಕೊಂಡು ಬಿಡುದು. ಏನ್ ನಿಂದು ಬರೋಬ್ಬರಿ ಕಾಣುದಲ್ಲ. ವಿಜ್ಞಾನ ಬಹಳ ಚಲೋ ಅದ. ವಿಜ್ಞಾನಿ ಇಲ್ಲಿ ನಾವು ಭೌತಿಕ ವಸ್ತುಗಳ ಸಜ್ಜಾದ್ಮೇಲೆ ಬುದ್ಧಿ ಪ್ರಯೋಗ ಮಾಡಕತ್ತ ನಾವು ಮೊದಲಿಂದ ಯಾಕೆ ಮಾಡವ? ಮತ್ತ ಅವನಿಗೆ ಕೊಟ್ಟಂತ ಶರೀರ ಯಾರ್ದಿದೆ? ಪ್ರಕೃತಿದ. ಅದ ಅವನಿಗೆ ಗೊತ್ತಿಲ್ಲ. ಅದ್ಭುತ ಐತಿ ಅಂತ ನೀವೆಲ್ಲ ಶಿಕ್ಷಣ ಹೇಳಿದ ಕಲ್ತವ್ರ ಮುಂದೆ ಶಾಸ್ತ್ರ ಹೇಳುದೇನು ಅಂದರೆ ಇಲ್ಲಿಂದ ಅವ್ರ ಮುಂದೆ ಏನಾರ ಕೇಳ್ತಾರ. ಇದು ಭೂಮಿ ಜಡವಾದೈತಿ, ತನ್ನ ಕಕ್ಷೆಯಲ್ಲಿ ತಿರುಗಂಗ ಹ್ಯಾಗ್ ಮಾಡಿ ಯಾರು ಚಾಲನೆ ಕೊಟ್ಟು? ನಿಮಗೆಲ್ಲ ಐತದ ದೈನಂದಿನಿಕ ಚಲನೆ ಅಂತ ಹೇಳಿ ನಮಗೆಲ್ಲ ಶಿಕ್ಷಣ ಕಲಿಯಾಕಿದನ್ನೆಲ್ಲ ಹೇಳ್ತಾರೆ. ಅದನ್ನ ಯಾರು ಮಾಡ್ರು? ಹಂಗಾದ್ರೆ ಮಯಾಧ್ಯಕ್ಷೇಣ ಪ್ರಕೃತಿ ಅದರದ್ದು ಶಕ್ತಿಯನ್ನು ಕಂಡು ಹಿಡಿತಾನಂತ ಅಂದ್ರೆ ನಮ್ಮಂತ ಮಂದಿಗೆ ಆಗ್ತದೆ. ಕಕ್ಷೆಯಲ್ಲಿ ತಿರುಗ್ತೈತೆ ಅದು. ತನ್ನ ಸುತ್ತು ತಿರುಗಿತಂದ್ರ 12 ತಾಸು ಹಗಲ, 12 ತಾಸು ಇದೆ. ಇಷ್ಟನ್ನು ಸಂಶೋಧನೆ ಮಾಡ್ಯಾನ. ಹಿಂಗ ತಿರ್ಕೋತ್ ಸೂರ್ಯನ ಸುತ್ತು ಬರ್ತಂದ್ರ ಅದು 360 ದಿನ ಆಗ್ತೈತೆ. ಮತ್ತ ಅದ ವಿಜ್ಞಾನಿ ತನ್ನ ಕಕ್ಷೆಯಲ್ಲಿ ತಿರುಗುವುದು ಅಲ್ಲದ ಸೂರ್ಯನ ಸುತ್ತು ತಿರುಗುವಂಗ ಯಾವ ಚಾಲನೆ ಕೊಟ್ಟ? ನಮ್ಮನ್ನು ಬಹಳ ವಿಪರೀತ ಕೇಳ್ತಾರ. ಅದಕ್ಕೆ ಕೇಳ್ಬೇಕಾಗಿತ್ತು ಇಲ್ಲಿ ವಿಜ್ಞಾನಿಗಳು ಇರಬೇಕು ಎಲ್ಲ ಅಂತಾನ. ಯಾಕಂದ್ರೆ ಕೇಳಕ್ ಬರೋ ಶೈಕ್ಷಣಿಕ ಮಟ್ಟದಿಂದ ಕೇಳಾರ ಇರ್ತಾರ. ನಮ್ಮನ್ ಕೇಳ್ಬಿಡ್ದ ನಾವ ನಿಮ್ಮನ್ನ ಕೇಳ್ಬೇಕಾಗಿತ್ತು. ಇದನ್ನ ಹಿಂಗೆ ಹೆಂಗ್ ಮಾಡಿ? ಹಂಗಾದ್ರೆ ಬಹಳ ತರ್ಕ ಆಗ್ಲಿಲ್ಲ ಅಂದ್ರೆ ಒಬ್ಬದಾನಂತೂ ಒಪ್ಪಬೇಕು. ಅವ ಅದಾನು ಮಾಡವ ಅಲ್ಲವ. ಅವನ ಅಧ್ಯಕ್ಷತೆಯಲ್ಲಿ ಪ್ರಕೃತಿ ಇಷ್ಟೊಂದು ವ್ಯವಸ್ಥೆ ಮಾಡಿ ಅದೆಲ್ಲ ಅಂತರ ಇದೀವಿ. ಮತ್ತೆ ಎಲ್ಲೇರಿ ತಿಳಿದಿರ್ಬೇಕು ನಾವು ಭೂಮಿ ಮೇಲೆ ಭೂಮಿನ ಅಂತರ ಐತೆ ಅನ್ನುವಾಗ ನಾ ಹೇಗೆ ಎಲ್ಲಿ ಅಂತ ಇಂಥ ಗ್ರಹಗಳು ಇನ್ನ ಎಷ್ಟ್ ಅದಾವಂತಂದ್ರ ಅಷ್ಟು ಅದ್ಭುತ. ಅದಕ್ಕೆ ಟೈಮ್ ಯಾವ್ದಿರ್ಬೇಕು, ಜಾಗ ಯಾವ್ದಿರ್ಬೇಕು, ಏನ ಏಕಕಾಲಕ್ಕಾತು ಸೋಮ ನಮಗ ನಿಮಗ ಮನಸ್ ಸಮಾಧಾನ. ಒಂದು ಉಪತ್ ಸೃಷ್ಟಿ ಹೇಳುದ, ಒಂದು ಕ್ರಮ ಸೃಷ್ಟಿ ಹೇಳುದು ಅದ್ಭುತವಾದದ್ದೈತಿ ಮಾಯೆ ಎಲ್ಲ ಕಾರ್ಯಗಳನ್ನ ನಾನು ತಿಳಿದಟ್ಟಿರ್ತೇನಂದ್ರ ಸುಮನ ಸರ್ಗಾದೊಡ ಮರಿದು ದೇವತೆಗಳಿಗೆ ಕೂಡ ಇದರದ್ದು ಸಂಪೂರ್ಣ ವ್ಯವಸ್ಥೆ ಹಚ್ಚಿಲ್ಲ ಅಂತ ಇಟ್ಕೊಂಡು ಹೇಳ್ತಾರೋ. ದೈವಿ ಶಕ್ತಿ ನಿಗೂಢ ಶಕ್ತಿಗಳ ಅಪಾರವಾದ್ದು ಅಂತ ಹೇಳ್ತಾನೆ. ಅಂದ್ರ ಇಷ್ಟ ಐತತ್ತ ನಿಶ್ಚಯ ಯಾವನು ಹೇಳ. ಶ್ರುತಿನೋ ಇಷ್ಟ ಹಿಂಗೈತಿ, ಅದ್ರ ಮೇಲೆ ಅರ್ಥ ಬರೀ ಅವ್ರು ಹಿಂಗ್ ಬರ್ದಾರ. ಏನ ಕರಣ ಕರ್ತೃತ್ವನೂ ಆಗಿಲ್ಲ, ಸಂಕಲ್ಪ ಕರ್ತೃತ್ವನೂ ಅಲ್ಲ, ಸನ್ನಿಧಾನ ಕರ್ತೃತ್ವದಿಂದ ಇದು ವ್ಯವಸ್ಥೆ ಆಗ ಅಷ್ಟು ವ್ಯವಸ್ಥೆ ನಡೆದ. ಹಂಗಾದ್ರೆ ಈ ಸನ್ನಿಧಾನದಿಂದ
ಚಾಲನೆಗೆ ಒಳಪಟ್ಟಂತ ಮಾಯ ಏನ್ ಮಾಡ್ತೈತಿ, ಅದ್ಭುತವಾದ. ಮತ್ತೊಂದು ಅದ್ಭುತ ಹೇಳ್ತಾರು, ನಾವ ಮನಿಗೆದೀವು, ಮನಿಗೆದ್ದೀವಿ ಅಂದ್ರ ನಿನ್ನಿನ ಕೆಲಸ ಉಳಿದ ವಾಸನೆ ಇಟ್ಕೊಂಡ ಮನಿಗೆದೀವು, ಎದ್ದುಗಳಿಗೆ ಅವು ಬರ್ತಾವ. ಹಿಂಗಾದ್ರ ಮನಗಾಗ ಅವೆಲ್ಲ ಲಯ ಆಗೈತಿ, ಎದ್ದುಗಳಿಗೆ ಅವು ಪ್ರಾದುರ್ಭಾವ. ಹಂಗ ಸಮಷ್ಟ್ಯಾತ್ಮಕ ಈ ಪ್ರಪಂಚ ಎಲ್ಲ ಲಯ ಆಗಾಗ ಪ್ರಕೃತಿ ಪ್ರತಿಯೊಂದು ಜೀವನ ಈ ವ್ಯವಹಾರಗಳನ್ನೆಲ್ಲ ಸುಪ್ತವಾಗಿ ಒಳಗಿಟ್ಕೊಂಡಿರ್ತದೆ. ಇದು ಲಯ ಆಗಾಗ ಏನ್ ಮಾಡ್ತತಿ, ಇಟ್ಕೊಂಡಿರ್ತದೆ. ಮುಂದ ಆ ವ್ಯವಹಾರದಂತೆ ಮತ್ತ ಸೃಷ್ಟಿ ನಿರ್ಮಾಣ. ಹಂಗಾದ್ರೆ ಇದು ಎಂದ ಅಂದ್ರ ಇದು ಹಿಂಗ ನಡ್ಕೋತ ಬಂದೈತಿ, ಇದು ಎಂದ ಹೇಳಕ್ ಬರಂಗಿಲ್ಲ. ಏನನು ಅನಾದಿ ಅಂದ್ ಬಿಡುನು ಅಂತ ವೇದಾಂತಿಗಳಿರು. ಸೃಷ್ಟಿಯಿಂದ ಆತತಿ ನಿಖರವಾಗಿ ಹೇಳಂಗಿಲ್ಲ, ಅದ್ರ ಹಿಂದೂ ಇತ್ತ ಅದ್ರ ಹಿಂದ. ಹಂಗಾದ್ರೆ ಒಟ್ಟಾರೆ ನಾ ಹೇಳ್ತನು, ಪ್ರಪಂಚದ ಬಗ್ಗೆ ಬಹಳ ತಲಿ ಕೆಡಿಸ್ಕೊಂಡ್ರ ಈ ಕಡೆ ನಾವೇನ್ ಮುಕ್ತರಾಗುದು, ಪರಮಾತ್ಮನೊಡನೆ ಒಂದೇ ಆಗುದು, ಇದು ಉಳ್ಕೊಂಡ್ಕೊಂಡಿರ್ತೈತಿ. ಅದೇ ಅದರ ಮೇಲೆ ಬುದ್ಧಿ ಪ್ರಯೋಗ ಮಾಡಿದ್ವು, ಅದ ನಿಖರವಾಗಿ ಯಾನ್ ಹೇಳಲಿಲ್ಲ, ಕಡಿಗೆ ಯಾನೂ ಆಗ್ಲಿಲ್ಲ. ಯಾನರೇ ಆತು, ಯಾನ್ ಆಗ್ಲಕತ್ತಿರ್ತಾರೆ ಇನ್ನ ಅದ್ರ ಗೊತ್ತಾಗಲ್ಲ. ಯಕಶ್ಚಿತ ಮಾನವನಿಗೆ ಪರಮಾತ್ಮ ಮಾಡಿದ ಪ್ರಕೃತಿ ಯಾಕೆ ಗೊತ್ತಾಗ್ಲಕತ್ತೈತಿ. ಹಂಗಾದ್ರೆ ಶ್ರುತಿ ಸಮಾಧಾನಕ್ಕೋಸ್ಕರವಾಗಿ ಹೇಳ್ತಾರೆ. ಅದಕ್ಕೇನ್ ಹೇಳ್ತಾರು, ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರ. ಇಲ್ಲಿ ಜಡ ಚೇತನ ಎರಡನ್ನ ನಿರ್ಮಾಣ ಮಾಡ ಹೇತುನಾನಿನ ನನ್ನ ಸನ್ನಿಧಾನದಿಂದ, ನನ್ನ ಅಧ್ಯಕ್ಷತೆ ಇರೋಣ ಕಾರಣದಿಂದ ಜಗತ್ ವಿಪರಿವರ್ತ. ಹಿಂಗೆಲ್ಲ ಆಗಲ್ಲ. ಇದೊಂದು ಸಮಾಧಾನಾತ್ಮಕವಾದ ವಿಚಾರ. ಜಗತ್ತಿನ ಬಗ್ಗೆ ನಮ್ಗ ಸತ್ಯತ್ವ ಭಾವನೆ ಇತ್ತಂದ್ರ ಅದನ್ನ ತೆಗೆಯುವುದ್ರ ಸಮ. ಒಂದೇ ಪರಮಾತ್ಮನಿಂದ ಸೃಷ್ಟಿ ಆಗೈತಿ ಅಂದ್ರೆ ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನುವಾಗ ನಿನ್ನ ಜಗತ್ತಿಯಲ್ಲಿ ಉಳಿದು ಅವಾಗ ಏನ್ ಮಾಡ್ತಾನೋ ಎಲ್ಲವೂ ಪರವಸ್ತುವಿನ ದೃಷ್ಟಿನೂ. ಹಂಗಾದ್ರೆ ಇದನ್ನ ಯಾಕೆ ಹೇಳ್ಬೇಕು, ಜಗತ್ತು ಸತ್ಯತ್ವ ಬುದ್ಧಿ ಐತ್ಲೆ ನಮ್ಮ, ಅದಕ್ಕೆ ಹಿಂಗ್ ಹೇಳ್ಬೇಕು. ಇದನ್ನ ತೆಗಿತಂತಂದ್ರೆ ಏನಾಗೈತಿ, ಒಂದೇ ಪರವಸ್ತು ಜಗತ್ತಿನ ಬಗ್ಗೆ. ಮತ್ತ ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳಬೇಕು, ಜಗತ್ತ ಐತಿರ್ಲ, ಹೂ ಐತಿ ಅಂದ್ರ ತಂದು ಕೂಡ್ರಿಪ್ಪ ಅಂದ್ರ ಹಿಂಗ ಒಂದ್ ಹೂ ತಂದು ಕೊಡ್ತೀರಿ. ಜಗತ್ತ ಐತಿ ಅಂದ್ರ ತಂದು ಕೂಡ್ರಿಪ್ಪ ಅಂದ್ರ ತಂದೆ ಅನ್ ಕೂಡಾಕ್ ಬರ್ತೈತೋ, ಕಾಣ್ತೈತ್ಲೆ ಇದು. ನನಗ್ ಮುಂದ್ ತೋರಿಸಿದೆಲ್ಲ ಗಿಡ ಗಂಟಿ ಬೈಲ ಈ ಊರ ಈ ಮಂದಿ ಕಾಣ್ತೈತಿ, ಜಗತ್ ಕಾಣ. ನಿಮಗೂ ಅದನ್ನ ಕಾಣ್ತೈತಲ್ಲೋ. ಮತ್ ಜಗತ್ತತ್ತ ಏನ್ ಅನ್ನೋದು, ಅದು ಎಲ್ಲ ಕೂಡಿದಾಗ ಓಪ, ಅವ್ ಎಲ್ಲ ಕೂಡಿದ ಎಲ್ಲ ಬಿಡಿಸು ಓಪ, ನಿನ್ ಜಗತ್ತು ಏನೈತಿ. ಹಿಂಗಾದ್ರೆ ಜಗತ್ತು ಅನ್ನೋದು ಒಂದು ವಸ್ತು ಅಲ್ಲದ, ಭ್ರಮಾತ್ಮಕವಾಗಿ ಕಾಣುವಂತ ವಿಷಯ. ಜಗತ್ತಂದ್ರೆ ಏನು, ವಸ್ತು ಅನ್ನ. ವಸ್ತು ಇದ್ರೆ ಎಲ್ಲಾರು ತಾನ್ ನಮ್ಮ ಮನ್ಯಾಗ ಇಟ್ಕೊಂಡಿರ್ತೀವಿ. ಜಗತ್ತಂದ್ರೆ ಬಿಡ್ತೀವನ್ ನಾವು. ಹಾಗಾದ್ರ ಏನೋ ಮಾಡ್ಲಾಕ್ ಬರಂಗಿಲ್ಲ. ಇದಕ್ಕ ಇದೊಂದು ಹುಟ್ಟೈತಿ, ಇದೊಂದು ಪ್ರಳಯ ಆಕತಿ, ಹಿಂದಿನ ಕಾಲದ ಗತಿಯಿಂದ ಅಳದವ್ರು ಹೇಳ್ಕೊತ ಬಂದಾರ. ನಾನ ಇವು ನಾವು ನೋಡೋಣ, ಇದಕ್ಕೆ ಜಗತ್ತ ಅನ್ನಾಕತ್ತಾರ, ನಾವು ಜಗತ್ತೈತಿವು ಕರೇನ ಅಂತ ಭಾಸ ಆಕತಿ. ಕಾಣ್ಲಾರ್ದ ಪರವಸ್ತುವನ್ನ ಇದು ನಾಯಿ ಏನ್ ಮಾಡಿತು, ಉಳ್ಳ ಬ್ರಹ್ಮವನ್ ಇಲ್ಲೆನಿಸಿತ್ತು, ಇಲ್ಲದ ಲೋಕವ ಉಂಟೆನಿಸಿ. ಪರವಸ್ತು ಎಲ್ಲೆಲ್ಲ ಐತಿ ಅದನ್ನು ಮುಚ್ಚಿಬಿಟ್ಟು ಜಗತ್ತ ಅವನ ಇದರಲ್ಲಿ ಹುಟ್ಟಿದ ಭ್ರಮಾತ್ಮಕ ಇದನ್ನ ಕಾಣಿಸಿ ಮಾಯೆ ಹಿಂಗ್ ಮಾಡೋದ್ರಿಂದ ಪ್ರತಿಯೊಂದು ಜೀವಿ, ಇಲ್ಲಿ ಬಂದ ಮಾನವ ಜೀವ ಆಕರ್ಷಕ. ಎಷ್ಟ ಆಕರ್ಷಕ ಮಾಡಿದ್ರ ಭ್ರಮಾತ್ಮಕ ವಸ್ತು ಏನಾರೇ ಆಗ್ಲಿಕ್ಕೆ ಸಾಧ್ಯತೆನ. ಶಿಂಪಿ ಒಳಗ್ ಬೆಳ್ಳಿ ಐತಿತ್ ನಾವ್ ಎಷ್ಟು ಹೋದ್ರೆ ಬೆಳ್ಳಿ ಸಿಗ್ತೈತೇನು. ಹಂಗಾದ್ರೆ ಈ ಜಗತ್ತಿನ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂಡ್ರೆ ಏನಾರೇ ಒಂದು ದಾಂಡಿ ಐತೇನ ಅಂತಂದ್ರೆ ದಾಂಡಿ ಇಲ್ಲ. ಹಿಂಗ ಅದಕ್ಕೆ ನಾನು ತಮ್ಮ ಸತ್ಯ ಮತ್ ಮಿಥ್ಯ ಐತಿ ಕಾಣ್ತೈತಿ. ನಾವು ಯಾವ ತಾತ್ವಿಕ ವಿಚಾರ ಮಾಡ್ಯ ನೋಡ ಅವನ ದೃಷ್ಟಿ ಒಳಗ ವಿದ್ಯಾ ದೃಷ್ಟಿಯಲ್ಲಿ ಅದ್ ಹಂಗ ನಡಿದೇ ಐತಿ. ಅದ ಶಾಸ್ತ್ರ ಕೇಳಾಕ್ ಬಂದವನಿಗೆ ಜಗತ್ತು ಮಿಥ್ಯ ಐತಿ ಅಂತ ಹೇಳುದು, ಸಂಸಾರ ಮಾಡವ್ರಿಗೆ ಮಿಥ್ಯ ಅಂತ ಹೇಳಿದ್ರೆ ಅಲ್ಲಿ ಹೋಗ್ಬೇಡ್ರಿ, ನಾಳಿಂದ ಜಗತ್ ಸುಳ್ಳು ಅಂತ ಹೇಳ್ತಾರ. ಹೆಂಗಾರೆ ಒಕ್ಕಿರಿ ಆಗಿ ನೀವ ಹಿಂಗದ. ಹಂಗಾದ್ರ ಅಧಿಕಾರಿ ದೃಷ್ಟಿ ಒಳಗೆ ಏನ್ ಮಾಡ್ತೈತಿ, ನಾಮರೂಪವನ್ನ ಬಾಧಿಸಿ ನೋಡ್ಲ
ಎಲ್ಲಿ ಬಂಗಾರದೊಳಗೆ ಚೈನ್ ಆಗಿ ಮುರಿದು ಬಿಡಪ್ಪ, ಎಲ್ಲಿ ಮುರಿದ ಮೇಲೆ ತಮ್ಮ ಚೈನ್ ತಂದು ಕೊಡಂದ್ರ ನಾಮರೂಪಾತ್ಮಕವಾದದ್ದ. ಹಾಗಾದ್ರೆ ಈ ಜಗತ್ತೇನಾಗೈತಿ? ನಾಮರೂಪಾತ್ಮಕ ಆಕತಿ. ಜಗತ್ ವಿಪರಿವರ್ತತಿ. ವ್ಯವಹಾರ, ಇದರ ವ್ಯವಹಾರ ಹಿಂಗೈತಿ. ಅದ ಹಂಗ್ಯಾಕತಿ ಅಂತ ಇಲ್ಲಿ ಕೆಡಿಸ್ಕೊಳಕ್ ಹೋಗಂಗಿಲ್ಲ. ಅದ್ರ ಬಗ್ಗೆ ಇಷ್ಟು ಹೇಳ್ಯಾರು, ಅಷ್ಟರಿಂದ ನಮ್ದ ತಲಿ ತಣ್ಣಗ್ ಮಾಡ್ಕೊಂಡಿರೋದು. ಹಂಗ್ಯಾಕಾತು ಹಿಂಗೆ ಆತ ಹಿಂದಿನ ಶಿಕ್ಷಣ ವಿಜ್ಞಾನ ಏನ್ ಮಾಡ್ತೈತಿ ಅಂದ್ರ ಎಷ್ಟೋ ವಿಚಾರಗಳನ್ನ ಆವಿಷ್ಕಾರ ಮಾಡಾಕತೈತಿ. ಮಾಡಿದ್ರು ನಿಖರವಾಗಿ ಮುಗಿಯೇ ಇರೋದಿಲ್ಲ. ನಿಖರವಾಗಿ ಏನು ಹರಿಯಾಂಗೂ ಇಲ್ಲ. ಯಾಕಂತಂದ್ರ ಅದ್ರ ಬೆನ್ನ ಮತ್ತೊಂದು ಬೇರೆ ತರ ಅದ್ಭುತ ವಿಚಾರಗಳನ್ನ. ಹಾಗಾಗಿ ಜಗತ್ ವಿಪರಿವರ್ತತಿ ಮಯಾಧ್ಯಕ್ಷ ಪ್ರಸತ್ಯಂ ಸೂಯತಿ ಚರ ಉತ್ಪತ್ತಿ ಮಾಡ್ತೈತಿ ಚರಾಚರ. ಇಲ್ಲಿ ನಾವೆಲ್ಲ ಚರಜೀವಿಗಳಿದೀವು. ಭೂಮಿ, ನೀರ, ಬೆಂಕಿ, ಗಾಳಿ, ಆಕಾಶ ಅಚರದ. ಅಚರ ಹೇತು ನಾನ ಹಿಂಗಿರೋ ಕಾರಣದಿಂದ ಪ್ರಕೃತಿ ಜಗದ್ವಿಪರಿವರ್ತ. ಹಿಂಗ್ ಬೇರೆ ಬೇರೆ ಕೆಲರಿದಂ ಖುಷಿ ಎಂದು, ಕೆಲರಿದಂ ದಿಟವೆಂದು, ಕೆಲರಿದಂ ಮೊದಲೊಳಿಯುವುದು ಅರಿದೊಡಿಲ್ಲೆಂದು. ಬೇರೆ ಬೇರೆ ಅನುಮಾನ, ಬೇರೆ ಬೇರೆ ಯುಕ್ತಿ, ಬೇರೆ ಬೇರಾದ ಶಾಸ್ತ್ರ ಯುಕ್ತಿಗಳಿಂದ ಸಾರಿ ಸಂಪಾದಿಸುವ ತಮ್ಮದೇ ಆದ, ಯಾರನ್ನು ಕೇಳಿ ತಮ್ಮದೇ ಆದಂತಹದ್ದು ಒಂದು ಶೈಲಿ ಹೇಳ್ತಾರೆ. ಅದು ಸಾರ್ವತ್ರಿಕ ಅನುಭವಕ್ಕೆ ಬಂದಂಗ ನಾವು ಹೇಳುದಿಲ್ಲ. ನಂದು ಹಿಂಗೈತ್ ನೋಡ್ಪ, ಯಾನ್ ಮಾಡ್ತೀನಿ, ನಂದು ಹಿಂಗೈತ್ ನೋಡಿ, ಇವಂದ ಅವನು ಒಪ್ಪಂಗಿಲ್ಲ, ಇವ್ ಯಾವ್ದು ಹಿಂಗಾದ್ರೆ ಇಷ್ಟು ವ್ಯವಸ್ಥೆ ಐತಿ ಅಂದ್ರ ಆವಜಾನಂತಿ ಮಾಮೂಢ ಮಾನುಷಂ ತನು ಮಾಸ್ಕೃತ ಪರಂಭಾವ ಮಜಾನಂತೂ ಮಮಭೂತ ಮಹೇಶ್ವರ. ನನ್ನ ವ್ಯವಸ್ಥೆ ಹಿಂಗೈತಿ, ಆವಜಾನಂತಿ ಮೂಢ. ಇದ್ರ ವ್ಯವಸ್ಥೆನ ಹಿಂಗೈತಿ ತಲೆಯಾಗ ಹಾಕೊಳ್ಳೋದಿಲ್ಲ. ಮೂಡ್ರಿ ಅಂತಾರೋ, ಅವ್ ಪರಮಾತ್ಮ ಒಬ್ಬ ಬೇರೆ, ಜಗತ್ತ ನಾವೆಲ್ಲಾರು ಕೂಡಿ ಮಾಡೋಣ ಆಗಿತ್ತು. ಮಳ ಎಲ್ಲಿ ಜಗತ್ತತಿ ಹಿಂಗನ ಅವ್ರು ಏನಂತಾರೋ ಮೂಡ್ರು. ಯಾಕ ಅಂತಂದ್ರ ತನ್ನ ಶರೀರದ ರಚನೆನ ತನಗ್ ಗೊತ್ತಿಲ್ಲ. ಈ ಪ್ರಕೃತಿ ಬಗ್ಗೆ, ಜಗತ್ತಿನ ಬಗ್ಗೆ ವಿಪರೀತ ಕಲ್ಪನೆ ಮಾಡ್ತಾನೋ. ಇದಕ್ಕೊಬ್ಬ ಪರಮಾತ್ಮ ಸಾಕ್ಷಿ ರೂಪದಿಂದ ಅದಾನತ್ ತಿಳ್ಕೊಳ್ಳಂದ. ಅದಾನತ್ ಹೇಳ್ತಿ ಅಂದ್ರ ಹ್ಯಾಂಗ ಅದಾನು? ಏನಪ್ಪಾ ಕೃಷ್ಣ ಪರಮಾತ್ಮ ಅವನು ಮನುಷ್ಯನೋ ಏನ ಮತ್ತೆ ದೇವ್ರು? ದೇವ್ರ ಕರೆ ಮನುಷ್ಯ ಅದ. ದೇವ್ರ ಹೆಂಗ್ ಬಂದ್ ನಾವು ಆಗ್ಬೇಕಲ್ಲ ಹಿಂಗದ. ಹಿಂಗಾದ್ರೆ ಇವನ್ಗೇನೈತಿ? ದೇವ್ರಂತಂದ್ರ ಈ ಮನುಷ್ಯ ಶರೀರವನ್ನ ಬಿಟ್ಟು ಬ್ಯಾರೇದಂಗಿರ್ಬೇಕು ಅಂತ. ಬ್ಯಾರೇದಂಗ ಐತಿ. ಇವನಿಗೆ ತಿಳಿಸ್ಬೇಕಾದ್ರೆ ಹೆಂಗ ಬರ್ಬೇಕವ? ತಿಳಿಸ್ಬೇಕು. ದೇವ್ರ ಬಂದ ನಾ ಹಿಂಗದನತ್ತ ನಮ್ಮ ಮುಂದೆ ಹೇಳಿದ ಯಾರು ಉಪಾಯ. ದೇವ್ರ ಬಂದ ಮೇಲಿನ ಶಿವಾರೇ ವಿಷ್ಣುವರೇ ಬಂದ ತಮ್ಮದು ರೂಪದಿಂದ ಬಂದ ಈ ಜಗತ್ ಹಿಂಗೈತಿ, ನೀ ನನ್ನ ಸ್ವರೂಪ ಇದೆ ಅಂತ ಕೇಳಿ ನಾವು ಹೋಗ್ತೀವನು? ಇದಂತ ದೇವ್ರು ಬಂದ್ ಮಾತಾಡ್ತೈತಿ, ಕೇಳ್ತೈತಿ, ಊಟನೂ ಮಾಡ್ತೈತಿ. ಹಂಗಾದ್ರೆ ಏನ್ ಮಾಡ್ಬೇಕಾಗ್ತದ? ಅವನ ತಿರುಗಿ ಮನುಷ್ಯನಾಗಿ ಅದಕ್ಕೆ ಗುರು ಅಂತ ಒಂದು ಹೆಸರು ಇಟ್ಕೊಂಡು ಬಂದ ಆವ ಇದ್ದದ್ದನ್ನ ಸ್ಪಷ್ಟ ಮನವರಿಕೆ ಮಾಡಿ ಕೊಟ್ರೆ ಅವಾಗ ಹೋಗ್ತೀವಿ. ಇದ್ರ ಒಪ್ಪಂಗಿಲ್ಲ. ಅಲ್ಲಿ ತನಕ ಆವಜಾನಂತಿ ಮಾಮೂಢ ಮಾನುಷ. ನನಗ ಮನುಷ್ಯ ಶರೀರ ಅಂತ ಹೇಳಿ ಅಸಡ್ಡೆ ಮಾಡ್ತಾರೆ. ಯಾರು? ಅಸಡ್ಡೆ ಮಾಡ್ತಾರೆ. ದೇವ್ರದಾನ ಬಿಡಸಾಕ್ ಬಂದಾನ, ಜಗಳ ಬ್ಯಾಡ ಅಂತ ಹೇಳ್ತಾನ, ನೀವು ಇರಪ್ಪ ಅಂತ ಹೇಳಾಕ್ ಬಂದಾನ ಪರಮಾತ್ಮ. ಎಲ್ಲಿ? ದುರ್ಯೋಧನನ ಇವ ಎಟ್ ಹೇಳ್ರು ನೋಡ್ತಾನವ ಇವರೇ ಪಾಂಡವ್ರಿಗೆ ಹೆಚ್ಚಾಗಂತದ ಹೇಳ್ತಾನ. ಇವ ಪಾಂಡವ್ರ ಕಡೆ ಅದಾನು, ಇವನ್ ಹಂಗ್ಯಾನ್ ಮಾಡೋದು ಬೇಡ ನಾವು. ಅವ ದುರ್ಯೋಧನ ಹಗ್ಗ ತಗೊಂಡ್ ಬರ್ರಿ ಇವನ್ ಕಟ್ಟಿ ಹಾಕಿ ಬಿಡುನು ಅಂತ ಹೇಳ್ತೀನಿ. ಏನ್ ಮಾಡಿದ? ಹಿಡಿಲಕ್ ಹೋದ, ರಾಡ್ ರೂಪ ತೋರಿಸಿ ಪಾಸ್ ಆಯ್ತು. ಅವಾಗ ಚಕ್ಕನ ಬೆಳಕು ಮೂಡಿದಂಗಾಗಣ ಅವರ ದ್ರೋಣಾಚಾರ್ಯರು ಮತ್ತ ಕೃಪಾಚಾರ್ಯರು ಭೀಷ್ಮಾಚಾರ್ಯರು ಅದನ್ನು ನೋಡಿ ಕೈ ಮುಗಿದ್ರು. ಕಣ್ಣು ಮುಚ್ಕೊಂಡು ಕೂತು ಮುಂದ್ ಕಣ್ಣು ತೆರೆದಗಳಿಗೆ ಅವನು ಇಲ್ಲ ಇಲ್ಲ. ಹಾಗಾದ್ರೆ ತಿಳ್ಕೊಬೇಕಲ್ಲ ಇವ್ ದುರ್ಯೋಧನ. ನಾವ್ ಹಿಡಿಲಾಕ ಹೋದ್ರೆ ಸಿಗ್ಲಿಲ್ಲ, ಹಿಂಗಾಗಿ ಹೋತಂತಂದ್ರ
ಇದ ಭಗವಂತನ ಒಂದು ಅವತಾರದ ವ್ಯವಸ್ಥೆ ಐತಿ. ತಿಳಿಲಿಲ್ಲ ಇಂದು ಆದ್ರ ಹೋಗಿಲ್ಲ ನಾಳೆ ಮತ್ತ ನಾಸ್ತಿಕ ಮನೋಭಾವನೆ ಅವ್ರು ಏನಂತಾರು ಈ ದೇವರಂತೆ ದೇವರು ಇದು ಬಹಳಷ್ಟು ಇಂದಿನ ಶಿಕ್ಷಣದ ವ್ಯವಸ್ಥೆ ಹೇಳ್ತನು ನಾಸ್ತಿಕ ಭಾವನೆಗೆ ಹೆಚ್ಚು ವಿದ್ಯಾರ್ಥಿಗಳನ್ನ ಜೋಡಿಸುವಂತ ಶಿಕ್ಷಣ ಆಗ್ಲಕ್ಕ ಈ ಭೌತಿಕ ವಸ್ತುಗಳ ಮೇಲೆ ವಿಜ್ಞಾನ ಪ್ರಯೋಗ ಮಾಡ್ತಾರೋ ಅದರಿಂದ ಅವ್ರಿಗೆ ಮನದಟ್ಟು ಏನಾಗತೈತಿ ದೇವ್ರ ಎಲ್ಲಿದಾನೋ ಹಂಗಾದ್ರೆ ದೇವ್ರ ಎಲ್ಲಿದಾನ ತೋರ್ಸ್ಬೇಕಾದ್ರೆ ದೇವ್ರ ನೋಡ್ಬೇಕಾದ್ರೆ ನಿಮ್ಮಲ್ಲಿ ದೇವ್ರ ಕಲ್ಪನೆ ಹೆಂಗಿರ್ಬೇಕು ಅದನ್ನ ಶಿಕ್ಷಣ ಪೂರೈಸಿಲ್ಲ ಏನ್ ಮಾಡ್ತೈತಿ ಬೌದ್ಧಿಕ ವಿಕಾಸನ್ನ ಅಷ್ಟು ಮಾಡ್ಲಕತ್ತೈತಿ ಹೊರತಾಗಿ ಈ ಈ ವಿಚಾರಗಳನ್ನ ನಮ್ಮ ಮಕ್ಕಳ ತಲೆಯಲ್ಲಿ ಹಾಕಿದ್ರೆ ಅದನ್ನ ವಿಚಾರಕ್ಕೆ ಇದು ಮತ್ತೊಂದಿಷ್ಟು ಮೆರಗು ಕೊಟ್ಟಂಗಾಗಿ ಆ ವ್ಯಕ್ತಿಗಳ ತಮ್ಮ ಬದುಕನ್ನ ಎಷ್ಟು ಒಳ್ಳೆಯ ಕಂಡಂಗ್ ಏನ್ ಅನ್ಸುತ್ತೆ ಪರಮಾತ್ಮ ಆಸ್ತಿಕ ಇರ್ಲಿಲ್ಲ ಅಂದ್ರ ಆಸ್ತಿಕ ಭಾವನೆದವ್ರು ಒಂದ್ತಾರ ನಾಸ್ತಿಕ ಭಾವನೆದವ್ರು ಒಂದ್ತಾರ ಇವ್ರಿಗೆ ಹೊಂದಂಗಿಲ್ಲ ಇವ್ರಿಗೆ ಹೊಂದಂಗಿಲ್ಲ ಆದ್ರೂ ಏನತ್ತು ಕನ್ಯಾ ಹುಡುಕ್ಯಾಡ್ರಿ ಈಗಿನಂಗ ಆಗು ಇತ್ತು ಕಾಣ್ತೈತಿ ಹುಡುಕ್ಯಾಡ್ರು ಎಲ್ಲಿ ಸಿಗಲ್ದಿಲ್ಲ ಆಸ್ತಿಕರು ಏನಂದ್ರು ನಾಸ್ತಿಕರ ಮನ್ಯಾಂದ ಒಂದು ಕನ್ಯಾ ಮಾಡ್ಕೊಂಡ್ಗಳಿಗೆ ಈಗ್ಯಾನ್ ದೇವರಿಲ್ಲ ದೇವ್ರಿಲ್ಲ ಯಾನ್ ಅನ್ನಲ್ಬೇಕು ಎಲ್ಲ ಅಕ್ಕಿ ಕಾಳು ಹೋಗಿದ್ರು ಕರ್ಕೊಂಡ್ ಬಂದಾಗ ಇಲ್ಲಿ ಅಕ್ಕಿ ಮನೆ ಅವ್ರ ಯಾರನ್ನ ಆಜ್ಞೆ ಇರ್ತಾರೆ ಮತ್ ಹೊರಸಲಕ್ ಕಾಲ್ ಬಿದ್ದ ಅದನ್ನ ಇದನ್ ಮಾಡಿ ಒಳಗ್ ಬಾರು ಇದ್ಯಾಕ ನಮ್ಮ ಸಂಸ್ಕೃತಿ ಹಿಂಗೈತಿ ಹಂಗ ಮಾಡ್ಬೇಕ ವಾದ್ಯ ಹಂಗಾದ್ರೆ ಈ ಉಡೇಕಿ ಅಲ್ಲಿ ನಮ್ಮ ಮನ್ಯಾಗ ಜಗಲಿ ಅಂತ ಹೇಳ್ತಿ ದೇವ್ರ ಮುಂದ ಆಯ್ಕೆಯಿಂದ ಬಾಂಧ ಅತ್ತಿ ಮಾವನ ಕಾಲು ಯಾಕ ಅವ್ರೇನ್ ದೇವ್ರ ಸ್ವರೂಪ ಅಲ್ಲೇ ಒಳಗ್ ಹೋಗಿ ನೋಡ್ತಾಳೋ ಈಗ ನಾನು ಹಿಂಗ್ ಮಾಡ್ಕೊಳಕತ್ತಿರ ಇನ್ನು ಮುಂದೆ ಇವ್ರ ಜೋಡಿ ಬಾಳೆ ಯಾರಿಕೆ ನಾ ಅದನ್ನ ಮಾಡಂಗಿಲ್ಲ ನೋಡಂದ್ರ ಯಾರು ನಾನ್ ಅದನ್ನ ಮಾಡಂಗಿಲ್ಲ ನಾ ಇಲ್ಲೇ ಮಾಡಕಿ ಇವ್ರು ತೆಗದ್ರಲ್ಲ ಈಗ ಹಿಂಗದಾಳು ನಾಳೆ ನಮ್ಮ ಜೋಡಿ ಹೆಂಗ್ ಸಂಸಾರ ಮಾಡ ಇವ್ರ ಗಂಡಿನ ಇವ್ರ ಯಾರ ಆಸ್ತಿಕರ ಈಕ ಯಾರ ಆಸ್ತಿ ಹಂಗಾದ್ರೆ ನೀವು ಈಗ ಹಿಂಗೈದ್ರಿ ನೀವ್ ಹಿಂಗ ಇದ್ರಿ ನಿಮ್ದು ನೀವ ನಾವು ಹರ್ಕೊಂಡ ಏನ್ ಮಾಡುದು ಈಗೂ ಹಂಗಾಯ್ತು ಈಗ ಆಸ್ತಿಕರಿಗೆ ನಾಸ್ತಿಕರಿಗೆ ಗೊತ್ತಂದ್ರ ನೀನ ನಾಸ್ತಿಕನಲ್ಲಿ ತಲೆಯಾಗ ಯಾಕೆ ಬರುವತ್ತು ಸೃಷ್ಟಿ ನಿರ್ಮಾಣ ಮಾಡಿ ಶರೀರನ ಕೊಟ್ಟ ಈ ನೀರನ್ನು ಮಾಡಿದ ಪ್ರಕೃತಿ ಇಷ್ಟೊಂದೆಲ್ಲ ವ್ಯವಸ್ಥೆ ಮಾಡಿದ್ವಿ ತಲೆಯಾಗ ಬರ್ಲಿಲ್ಲ ಅಂತಂದ್ರ ಈ ನಾಸ್ತಿಕರ ಭಾವ ನಮ್ಮಲ್ಲಿ ಅಂಟಿತು ಅಂತಂದ್ರ ನಮ್ಮ ಎಂದೂ ಏಳಿಗೆ ಆಗುದು ಜೀವನ ನಾವೆಲ್ಲರೂ ದೈವಿ ಭಾವನೆಯನ್ನು ಅಳವಡಿಸಿಕೊಂಡಿರುವ ಅಂತ ಹೇಳಿ ನಾವು ನಮ್ಮ ಚಟುವಟಿಕೆಗಳನ್ನೆಲ್ಲ ಸರಿಪಡಿಸ್ಕೊತೀವಿ ನಾಸ್ತಿಕ ಭಾವನೆ ಇತ್ತಂದ್ರೆ ಏನಿಲ್ಲ ಆಸ್ತಿಕ ಭಾವನೆಯನ್ನು ಮುಂಜಾನೆ ಹೇಳ್ತು ಶೌಚಕ್ಕೆ ಹೋಗಿ ಬಂದು ಸ್ನಾನ ಮಾಡಿ ವಿಭೂತಿ ಧಾರಣೆ ಮಾಡಿ ದೇವಾಲಯಕ್ಕೆ ಹೋಗಿ ಬಂದ್ರ ಮನಸ್ಶಾಂತಿಗೆ ನಮ್ಮ ಚಟುವಟಿಕೆ ನಡೀತೈತಿ ಆಸ್ತಿಕ ಭಾವನೆ ನೀವ್ ಏನ್ ಮಾಡ್ತಾನೋ ನಾಸ್ತಿಕ ಭಾವನೆ ಎದ್ದ ಕೆಲಕ ಮಾಡಿದ್ರ ಸುಮ್ಮ ಆತ ಒಂದು ಬೇರೆ ಮಂದಿ ಐತ ಏನ್ ಇಂತ ಚಟುವಟಿಕೆಗಳಿಂದ ನಮ್ಮ ಬದುಕಿನಲ್ಲಿ ಏನ್ ಹಂಗಾದ್ರೆ ಆವಜಾನಂತಿ ಮಾಮೂಢ ಆಸ್ತಿಕರು ನನ್ನನ್ನ ನೋಡಿ ಅಸಡ್ಡೆ ಮಾಡ ಇಲ್ಲ ಒಬ್ಬ ಇದಕ್ಕ ಕರ್ತೃ ಅದಾನು ಅವ ಪ್ರಕೃತಿ ಮುಂದೆ ಮಾಡ್ಕೊಂಡು ಹಿಂಗ ಅವನ ಅಧ್ಯಕ್ಷತೆಯಲ್ಲಿ ನಡೆದೈತಿ ಮೂಲ ಪರಮಾತ್ಮ ನಿರ್ಲಿಪ್ತದನು ಜಗತ್ತನ್ನ ಪ್ರಕೃತಿ ವ್ಯವಸ್ಥೆ ಮಾಡ್ತೈತಿ ತಿಳಿಯಂಗಿಲ್ಲ ಮತ್ತ ಮಾಡಿ ಹೇಳಕ್ ಬಂದಾನಂದ್ರು ಅವ ನಮ್ಮಂಗ ಮನುಷ್ಯ ಅದಾನಂತ ತಿಳಿದ್ರೆ ಮುಂದೆ ಇವ್ರು ಅಸಡ್ಡೆ ಮಾಡ್ತಾರೆ ಮನುಷ್ಯನಂತ ತಿಳಿದ್ರೆ ಅಸಡ್ಡೆ ಮಾಡಿದ ಮಂದಿ ದುರ್ಯೋಧನ ದುಶ್ಯಾಸನ ಇವರೆಲ್ಲ ಶಕುನಿ ಅಸಡ್ಡೆನ ಮಾಡ ಅವನ್ ಬಿಟ್ಟು ಶಿಶುಪಾಲ ಅವನು ಅಸಡ್ಡೆ ಮಾಡಿ ಉಳಿದಾರನವರು ಹಂಗಾದ್ರ ದೈವಿ ಭಾವನೆ ಇತ್ತು ನೋಡ ಅರ್ಜುನ ಅಸಡ್ಡೆ ಮಾಡ್ಲಿನ ಎಲ್ಲಾರು ಬಿಟ್ಟು ನೀವು ಹಬ್ಬ ಆದ್ರೆ ಸಾಕು ಎಂತಿಂತ ಘೋರ ಭಯಾನಕವಾದಂತ ಈ ಜೀವನ ಶೈಲಿ ಒಳಗ್ ಕಡ್ಯಾಕ್ ಮಾಡ್ಯಾನ
ಪಾಂಡವ್ರ ಏನು ಯಕಚ್ಚತ 5 ಮಂದಿ ಏನ್ ಗೆದ್ದಿದ್ರು, ಅದಕ್ಕೆ ಬಾಳ್ ಯುಕ್ತಿ ಬಾಳ್ ವ್ಯವಸ್ಥೆ ಮಾಡಿ ಕಾದಾನ. ಅವನ್ ಕದಿದ್ದಾನ್ ಬಿಡೋಪ ನಮ್ಮನ್ಯಾಗ. ಈಗೂ ನಮ್ಮಲ್ಲಿ ಭಾವನೆಗಳ ಆ ತರ ಸ್ಪಂದನೆ ಮಾಡಿದ್ರು ಆಗಿನ ಪರಮಾತ್ಮ ಈಗೂ ಅದಾನ. ಯಾವ ಹೃದಯ ಆ ತರ ದುಡ್ಕೊಂಡಕ್ಕೆ ಅವ್ರಿಗೆ ವೇದ್ಯಾಕ ಆದೊಂದು ವೇದ್ಯ ಆದಂತ ವ್ಯಕ್ತಿ ಎಂದೂ ಪರಮಾತ್ಮ ಇಲ್ಲ ಅಂತ ಅದ ಅದ ಅನ್ನೋದ್ರಿಂದನ ಇದು ಚಾಲನೆ. ಹಂಗಾದ್ರೆ ನಾಸ್ತಿಕರು ಆವಜಾನಂತಿ ಮಾಮೂಢ ಮಾನುಷಂತನು ಮಾಸ್ತಿ. ಹಂಗಾದ್ರೆ ಶ್ರೀಕೃಷ್ಣ ಪರಮಾತ್ಮನ ಮನುಷ್ಯ ಶರೀರ ಅಂತ ಅಂದ್ರ ಸರಿ ಹೊಂದ್ತತೇನು? ಶರೀರ ಮನುಷ್ಯನಂಗ ಕಂಡ್ರ ಅವನ್ನೆಲ್ಲ ಮಾಯಿಕ ದೇಹ ಇತ್ತು ಅಂತ ಭಾಗವತನು ಹೇಳ್ತೈತಿ, ಇತಿಹಾಸವಾದಂತ ಮಹಾಭಾರತ ಹೇಳ್ತೈತಿ. ಇಲ್ಲ ಈ ಇದನ್ನ ನೋಡಕತ್ತಾನ, ಭಗವದ್ಗೀತೆಯನ್ನು ನೋಡಿದಂಗ ಶರೀರ ಮಾತ್ರ ಕಾಣಬಹುದು, ಆದ್ರೂ ಆತಂದ ಅವತಾರ ಶರೀರ ಅಂತ ನಂಬಿಕೆ ಬರ್ಲಾಕತ್ತೈತಿ ಅಂತ ಹೇಳಿ ನಮ್ಮ ಮನುಷ್ಯನಾಗ ತಿಳ್ಕೊಬೇಕಾಗಿತ್ತು. ನಾವ್ ಇಷ್ಟು ನಂಬಲೇ ಇಲ್ಲ ಅಂತಂದಾದ್ರೆ ನಾವು ಅದರೊಳಗೆ ಮೂಡ್ರ ಮೂಡ. ಅದಕ್ಕ ಆವಜಾನಂತಿ ಮಾಮೂಢ ಮಾನುಷಂ ತನು ಮಾಸ ಪರಂಭಾವ ಮಜಾನಂತು. ಇದಕ್ಕೆ ಶ್ರೇಷ್ಠವಾದಂತ ಪರವಸ್ತುವನ್ನು ಇವರು ಒಟ್ಟ ತಿಳ್ಕೊಂಡು ಮಮಭೂತ ಮಹೇಶ್ವರ, ನಾನು ಈ ಜೀವಿಗಳನ್ನೆಲ್ಲ ಹೆಚ್ಚಾಗಿ ಆಳುವಂತ ಪರಮಭೂತ ಮಹೇಶ್ವರ ಪರಮಾತ್ಮ ಆಳ್ತಾನಂತ ವ್ಯವಸ್ಥೆ ಸರಿ ನಡೆದಕ್ಕೆ ಇಲ್ಲೋ? ನಿಮ್ಮಂತವ್ರು ಆಳಿದ್ದ ನೆರಿದವ್ರು ಯುದ್ಧ ಮಾಡಿ ಈ ಕಡೆ ಬಂದು ನಮ್ಮನ್ನರೇ ಆಕ್ರಮಣ ಮಾಡ್ತಾರ. ಅವ್ರನ್ನ ಆಗಿ ಪರಮಾತ್ಮ ಆಳಿದ್ದು ಏನರೇ ಹೆಚ್ಚ ಕಡಿಮೆ ಯುದ್ಧ ಮಾಡೋದು ಬಡದಾಡುದು ಏನಾರೇ ಮಾಡ್ಯಾರ? ನಿಮ್ಮಂತವ್ರ ನಿಂದ ಚಲೋ ಇದ್ರೆ ನಂದು ನೋಡಂಗ ಆಗುದಿಲ್ಲ, ನಂದು ಚಲೋ ಇದ್ರೆ ನಿನಗ್ ನೋಡೋಣ ಆಗುದಿಲ್ಲ. ಹಿಂಗ ಮಾನುಷ್ಯ ಭಾವ ಹಿಂಗ. ಹಂಗಾದ್ರ ಪರಮಾತ್ಮ ಹೆಚ್ಚ ಪರಂಭಾವ ಮಜಾನಂತು ಹೆಚ್ಚು ಉತ್ಕೃಷ್ಟವಾದಂತ ನಿರ್ಲಿಪ್ತ ಭಾವನೆಯಾದ ಪರಮಾತ್ಮನನ್ನು ಇವರು ತಿಳಿಯಂಗ ಇಲ್ಲ. ಯಾಕ? ದೇಹಾತ್ಮ ಬುದ್ಧಿ ಉಳ್ಳವ್ರು ಹೇಗೆ ಪರಮಾತ್ಮನ ಗೊತ್ತು ಮಾಡ್ಕೊತಾರೆ? ದೇಹಾತ್ಮ ಬುದ್ಧಿ ನೀ ಏನಂಗ ಪರಮಾತ್ಮ ಹಿಂಗೆ ಏನಾರೇ ಕಾಣ್ತಿದ್ದಂದ್ರ ನಿನ್ನ ಶಾಸ್ತ್ರಕ್ಕೆ ದಿನ ಬರ್ತೀವತ್ತ ನೀವು ಅಲ್ಲ, ನಮ್ಮ ಕಡೆ ಹಿಂಗ ತೋರ್ಸಾಕ ಬರುದು. ಯಾಕ? ದೃಶ್ಯ ರೂಪವಾದಂತ ಯಾವಾಗಲೂ ನಷ್ಟ. ಹಂಗಾದ್ರೆ ಪರಮಾತ್ಮನ ತೋರಿಸ್ತೀನಿ ಅಂದ್ರೆ ದ್ರಷ್ಟಾರೂಪದಿಂದ ನೋಡ. ದೃಶ್ಯ ವಿಲಕ್ಷಣ ದಿಂಪುರು ಹಿಟ್ಟು ವಶ್ಯಮಿದೆಂದೆನಿ ಲಕ್ಷಿಸಿ ನೋಡ್. ನಾವೆಲ್ಲ ಹೆಂಗ ನಮ್ಮ ಕಣ್ಣಿಗೆ ಕಾಣ್ಬೇಕಾದ ನಮ್ಮನ್ ಬಿಟ್ಟು ಬೇರೆ ಆಯ್ತ ಅದನ್ನ ಕರೆಯತ್ತು. ಹಿಂಗ ಪರಮಾತ್ಮ ಇದ್ದ ಅಂದ್ರ ಅದ ಹೆಂಗ ನಾಶ ಆಗ್ತೈತಿ? ಅವನು ನಾಶ ಆಗ್ತೈತಿ. ಹಂಗಾದ್ರ ಪರಮಾತ್ಮನ ಹೆಂಗ್ ತಿಳ್ಕೊಳ್ಳೋದು ಅಂದ್ರ ನೋಡಿಸ್ಕೊಳ್ಳೋದಕ್ಕಿಂತ ನೋಡುವನು ಅದಾನ ತಿಳ್ಕೊಳ್ಳೋದು. ದೃಶ್ಯ ರೂಪದಿಂದ ಅಲ್ಲ, ದೃಷ್ಟಾರೂಪದಿಂದ ಕಾಣೆ ಕಾಣ. ಹಂಗಾದ್ರ ಅದಕ್ಕೆ ಪರಂಭಾವ ಅದ. ಸೃಷ್ಟಿ ನಿರ್ಮಾಣ ಮಾಡಕ್ ಹೋಗಿಲ್ಲ, ಅದನ್ನ ಲಯ ಮಾಡಕ್ ಹೋಗಿಲ್ಲ. ಹಾಗಾದ್ರೆ ಪರಂಜ ಭಾವ ಮಜಾನಂತೂ ಮಮಭೂತ ಮಹೇಶ್ವರ, ನನ್ನ ಭೂತ ಈ ಜೀವಿಗಳೆಲ್ಲ ನಾನು ಅದಕ್ಕೆ ಹಾಳಾಗ್ತೇನೆ. ಅದಕ್ಕೆ ನೋಡ ಮಾನವರು ನಾವ್ ಎಷ್ಟೋ ನಮ್ಮ ಕೃಷಿ ಚಟುವಟಿಕೆಯಿಂದಾಗಲಿ ಯಾವುದೋ ಉದ್ಯೋಗದಿಂದಾಗಲಿ ನಮ್ಮ ಜೀವನವನ್ನು ನಡೆಸಿದ್ವಿ. ಮಾನವೇತರ ಜೀವಿಗಳು ಎಷ್ಟೋ ಇಲ್ಲಿ ತುಂಬುತ್ತಾವ. ಅವಕ್ಕೆಲ್ಲ ಹೊಟ್ಟಿಗೆ ಯಾರು ಹಾಕಿರಪ್ಪ? ಎಲ್ಲಾ ವ್ಯವಸ್ಥೆಯನ್ನು ಮಾಡುವಂಗ ಪ್ರಕೃತಿಗೆ ಚಾಲನೆ ಕೊಟ್ಟಾನಿಲ್ಲ. ಹಿರಿಬಿ ಹೆಂಗ್ ಹೊಟ್ಟಿ ತುಂಬ್ಕೋತ ಗುಂಗಾಡಿ ಹೆಂಗ್ ತುಂಬ್ಕೋತ. ಯಾವ ಜೀವಿಗಳು ಇಲ್ಲಿ ಹೊತ್ತು ಮುಣುಗುಡು ತಮ್ಮ ಜೀವನವನ್ನು ಹೊಟ್ಟಿ ತುಂಬಿಕೊಂಡು ಜೀವನ ನಡ್ಸಕ ಮನುಷ್ಯನು ನಡ್ಸಕತ್ತೆ ಅನ್ಕರೆ ನಾ ದುಡ್ದಾಗ ಆಗೈತಿ ತಾನೆ. ಅದಕ್ಕೆ ಹಿನ್ನೆಲೆ ದೈವಿ ವ್ಯವಸ್ಥೆ ಐತಿ ಅನ್ನೋದು ಕಲ್ಪನಾಕ ಬರೋದು. ಭೂಮಿ ಅವಂದ, ನೀರ್ ಅವಂದ, ಗಾಳಿ ಅವಂದ, ಬೆಂಕಿ ಅವಂದ, ಬೈದ ಅವಂದ, ಇವನ್ ಇಲ್ಯಾಗ ಬರುದಿಲ್ಲ. ಮಾಡಿ ಇವೆಲ್ಲ ನೀವ್ ಮಾಡುದಿಲ್ಲ, ನಿಮಿತ್ತವಾಗಿ ಅಷ್ಟೊಂದಿರ್ತದೆ. ಕೃಷಿ ಚಟುವಟಿಕೆಗಳನ್ನು ಮಾಡ್ತಿ, ಏನೇನೋ ಮಾಡೈತಿ, ಸಂಶೋಧನೆ ಮಾಡೈತಿ ಮಾನವ ಬರೋಬ್ಬರಿ. ಆದ್ರೂ ಮೂಲ ಪರಮಾತ್ಮ ಸಾಧಾರಣ ಕಾರಣ. ನೀ ಬೆಳಿಲಕ್ಕ ಸಾಧಾರಣ ಒಂದು ಕಟ್ಟರಿ ಅವ
ಎಲ್ಲಕ್ ಹೋದ. ಅದಕ್ಕ ಮಮಭೂತ ಮಹೇಶ್ವರ ಎಲ್ಲ ಜೀವಿಗಳಿಗೂ. ಹಂಗಾದ್ರೆ ಇವ್ರೆಲ್ಲ ಹಿಂಗ ಯಾಕೆ ಮಾಡ್ತಾರು ಅಂದ್ರ ಮೋಘಾಶ ಮೋಘ ಕರ್ಮಣ ಮೋಘ ಜ್ಞಾನ ವಿಚೇತಸ ರಾಕ್ಷಸಿ ಮಾಸುರಿ ಮುಂಚೆಯುವ ಪ್ರಕೃತಿ ಮೋಹಿನಿ. ಇಲ್ಲಿ ಎರಡು ತರದ ಪ್ರಕೃತಿ ಐತಿ. ಒಂದ ಆಸುರಿ ಪ್ರಕೃತಿ, ಇನ್ನೊಂದ ದೈವಿ ಪ್ರಕೃತಿ. ಆಸುರಿ ಪ್ರಕೃತಿಯಿಂದ ನಾವ್ ಏನ್ ಮಾಡ್ತು, ದುರ್ಗುಣಗಳನ್ನ ದುಶ್ಚಾರಿತ್ರ್ಯವನ್ನ ರೂಪಿಸಿಕೊಂಡಿವ್ ಅಂದ್ರ ಆಸುರಿ ಪ್ರಕೃತಿ. ಅದು ಎಂದೂ ನಮ್ಮನ್ನು ಸುಖ ಮಾಡುದು. ಆಸುರಿ ದೈವಾಸುರ ಸಂಪದ್ ವಿಭಾಗದಾಗ ಹೇಳ್ಯಾರ. ಅದಕ್ಕೆ ಹಂಗ ಮಾಡ. ದೈವಿ ಸಂಪತ್ತು ಏನ್ ಮಾಡ್ತೈತಿ, ಅದ ಮಾಯೇನ. ಮಾಯ ಪ್ರಕೃತಿ ಒಂದೇ ವ್ಯವಸ್ಥೆ. ನೀ ಅಸುರಿ ಗುಣಗಳನ್ನ ರೂಢಿಸಿಕೊಂಡೆ ಅಂದ್ರೆ ಕೀಲಿ ಹಿಂಗ್ ತಿಳಿಯುವುದಂಗ ಒಂದನ್ನು ಕಂಡಿಸ್ಬಿಡ್ತೈತಿ. ದೈವಿ ಭಾವನೆಗಳಿಂದ ಕೂಡಿದ್ದೆ ಅಂದ್ರ ಅದ ಕೀಲಿ ಹಿಂಗ್ ತಿರಿವಿ ಮಾಡಿ ಖುಲ್ಲಾ ಮಾಡಿ. ಚಲೋ ಇಲ್ಲನ? ಹಂಗಾದ್ರೆ ನಮ್ಗೆ ಏನಂತ ಹೇಳ್ತಾನ ಪರಮಾತ್ಮ ಅಂತಂದ್ರೆ ದೈವಿ ಸಂಪತ್ತನ್ನ ಸಂಗ್ರಹ ಮಾಡಿ. ಆಸುರಿ ಸಂಪತ್ತ ಮೋಘಾಶಃ ಏನ್ ಸಾಹಿತ್ಯಕ ಮಾಡಿರ್ನು ಆ ಆಶಾ ಪೂರೈಸಲಾರ್ದಂತ ಆಶಾ ಮಾಡ್ಕೊತಾನ. ಅರ್ಥವಾದ ಆಶೆ. ನಾ ಈ ಶರೀರದಿಂದ ಸ್ವರ್ಗಕ್ಕೆ ಹೋಗ್ತಾನಂತ ಆಶಾ ಮಾಡ್ಕೊಂಡೆ ನೆಟ್ಟ ಮಾಡಿದ್ರೆ ಹೋಗಾಕ ಆಗಿತ್ತಾರ. ಆದ್ರೆ ಮಾಡ್ತಾನಂತೀವ ಆ ಸ್ವರ್ಗಕ್ಕೆ ಹೋಗ್ಬೇಕತ್ತ. ಹೋಗ್ ಸ್ವರ್ಗಕ್ಕೆ. ಯಾಕ ಹಂಗಿರುದಿಲ್ಲ. ಸ್ವರ್ಗಕ್ಕೆ ಹೋಗುದು ವ್ಯವಸ್ಥೆನ ಬೇರೆ ಐತಿ. ಅದಕ್ಕೊಂದು ತನ್ನದೇ ಆದಂತದ್ದು ವ್ಯವಸ್ಥೆ ಇರ್ತೈತಿ. ಇಲ್ಲ ಅದು ಇರ್ಲಿಲ್ಲ ಅಂದ್ರೆ ಈ ಲೋಕದೊಳಗ ನಾನು ರಾಷ್ಟ್ರಪತಿ ಆಗ್ಬೇಕು. ಎಲ್ಲಾರು ರಾಷ್ಟ್ರಪತಿ ಆಗಕ್ ಬರ್ತೈತೆ ನಿಮ್ಗೆ? ಹಂಗಾದ್ರ ಅವ್ರ ಕೆಲವೊಬ್ಬರ ಯಾಕೆ ಸೀಮಿತ ಆದ್ರು? ಅವ್ರವ್ರದ್ದು ಹೋಗುದು ವ್ಯವಸ್ಥೆ ಐತಿ. ಮತ್ತ ಅವರಷ್ಟ ಎಲ್ಲಾ ತರದ ಚತುರ್ದ. ನಾನಂತವನು ಹೋಗಿ ಕುಂಡ್ರುದ ಅಲ್ಲಿ, ನಿಮ್ಮಂತವ್ರು ಹೋಗಿ ಕುಂಡ್ರುದ, ಎಲ್ಲಾರು ಹೋಗಿ ಕೂತ್ರ ಏನು ಹಿಂಡು ಹೊಲ್ಯಾರ ಕೂಡಿ. ಹಾಗಿಲ್ಲ. ಹಂಗಾದ್ರೆ ಇವು ಮಾನವ ಮಾಡುದು ಮೋಘಾಶಃ ಆಶಾಪಾಶ ಶತೈರ್ ಬದ್ಧ ಕಾಮಕ್ರೋಧ ಪರ. ಅಸುರಿ ಸಂಪತ್ ವಿಭಾಗದಾಗ ಹೇಳ್ತಾನು, ಇವನು ಜನ್ಮಾವರಿ ಎಲ್ಲ 4 ಜನ್ಮ ತೊಟ್ಟು ಬಂದ್ರು ಆಶಾ ಪೂರೈಸಲಾರದಂತ ಆಶಾ ಮನೋಭಾವನೆ ಒಳಗೆ ಇಟ್ಟುಕೊಂಡ ಅದಾನಂದ್ರೆ ಇವ ಮೋಘಾಶ. ವ್ಯರ್ಥಾಶೆ ಐತಿಲ್ಲ ನಮ್ದ. ಏನೇನೋ ಮಾಡ್ತೀವಿ. ಏನೇನು ಮನಿ ಕಟ್ಟಿ ನಾವು ನೋಡೋಣ, ಅವನಂಗಾಗ ಹೆಲಿಕಾಪ್ಟರ್ ತರ ಅವನ ಸುಮ್ಮ ವ್ಯರ್ಥನ ಇವು ಆಗುವಂತ ಸನ್ನಿವೇಶಗಳನ್ನು ಇವನ. ಹಂಗಾದ್ರೆ ಇವ್ ಹಿಂಗ್ಯಾಕ್ ಮಾಡ್ತಾನಂದ್ರ ಮೋಘಾಶ. ವಿಚಾರ ತಾತ್ವಿಕ ವಿಚಾರ ಇರುವುದಿಲ್ಲ. ಯಾವುದು ನಾಸ್ತಿಕ ಮನೋಭಾವ, ಅಸಡ್ಡೆ ಯಾವ ಮಾಡ್ತಾನ ನೋಡು ಅವ್ ಹಿಂಗಿರ್ತಾನ. ಈ ಸಮಾಜದೊಳಗೆ ಕಣ್ಣಾಡಿಸಿದ್ರೆ ಆ ತರದ ಜನ ನಾವು ಬಹಳಷ್ಟು ನಮಗ್ ಕಣ್ಣಿಗೆ ಕಾಣ್ತಾರಿಲ್ಲ ಅಂತ ಮೋಘಾಶ. ಮೋಘ ಕರ್ಮನ ಪರಮಾತ್ಮನ ಬಿಡುದು ಯಾವ್ದರೆ ಯಜ್ಞ ಮಾಡುದು, ಯಾವ್ದರ ಇದನ್ ಮಾಡುದು, ಏನಾರ ಕರ್ಮ ಮಾಡ್ಕೊತ ಹೋದ್ರೆ ವ್ಯರ್ಥ ಕರ್ಮಗಳು. ವ್ಯರ್ಥ ಕರ್ಮ ಮೋಘಾಶ ಕರ್ಮಣ. ಏನಾದ್ರ ಕರ್ಮಕ್ಕ ನಾವ ಫಲ ಹೆಚ್ಚಾಕತಿ, ಶ್ರಮ ಕಡಿಮೆ ಆಕತಿ, ಅಂತಾದ ಮಾಡಿರತ್ತ ಭಗವಂತ ಹೇಳ್ತಾನ. ಅದನ್ನ ಬಿಡ್ತೀವು ಸುತ್ತರಿ ಮನಗಣ ತ್ರಾಸ ಆಗಿರ್ಬೇಕು, ಫಲ ತ್ವಾಡಿ ಇಷ್ಟು ಕಂಟಿ. ಹಂಗಾದ್ರೆ ಅದಕ್ಕೇನಂತಾರು ಮೋಘ ಕರ್ಮಣ. ಕರ್ಮ ಸಫಲ ಆಗಿದೆ. ಹಂಗಾದ್ರೆ ಇಂಥ ಭಾವನೆ ಇತ್ತು ಅಂದ್ರೆ ಇವನ ಭಾವನೆ ಮೋಘ ಕರ್ಮ. ಸಾವಿರಾರು ಮಾಡ್ತಾನು, ಅದ್ರಾಗ ಒಂದ್ ಯಶಸ್ವಿ ಆಕತಿ. ಇನ್ನುಳಿದು ಹಂಗ ಆಕತಿ ಅಂತ ಸಾಯುವವರೆಗೆ ಬಡ್ಕೊಂಡು ನಿರರ್ಥಕ ಎಲ್ಲಿ ಸಫಲ. ಹಾಗಾದ್ರೆ ನಾ ದೇವರನ್ನು ನಂಬೇಣಿ ಒಬ್ಬ, ಅದು ನನಗೆ ಆಗೇ ಇಲ್ಲ ಅವರು ಮುಂದಿದಾರ. ಅವ್ ಯಾತಕ ನಂಬ್ಯಾನೋ, ಹೆಂಗ ನಂಬ್ಯಾನೋ ಅಂತರ್ಭಾವನೆಯನ್ನು ಹೆಂಗ್ ಹೇಳ. ಹಂಗಾದ್ರೆ ದೃಢತರ ಭಾವನೆ ಇತ್ತು ಅಂತಂದ್ರೆ ಆಯತನ ಅನನ್ಯಶ್ಚಿಂತ ಎಂತೋ ಯೇ ಜನ ಪರಿಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ಭಾಮಿ. ಇದ ಅಧ್ಯಾಯದಾಗ ಮುಂದೆ ಹೇಳ್ತಾನೆ ಏನ ಅನನ್ಯ ಚಿಂತನೆ. ಆವಾಗ ಕಾಯ್ತಾನಪ್ಪ. ಮತ್ ಕಾಯ್ತಾನ ತೇಳ್ಕೇಳ
ಇಂದ ಶಿವಾಯನ್ಮ ಅಂದ ನೀಗ ಸತ್ತ ಹೊತ್ತು ಮುಳುಗುಡ್ದಾನ ಅಂದ ಏನೋ ಕೆಲಸ ಐತಿ ಅದ ಆತಂದ್ರ ನಾಳೆ ನೀ ಹೇಳ್ಕಿಂತ ಮೊದಲು ಎಲ್ಲಾರ್ಕು ಮುಂದ್ ಬಂದ್ಕೊಂಡು ಮುಂಚೆನೂ ಹೋಯ್ತದ ಹಾಗೆ ಸಾಧ್ಯ ಆಗ್ತೈತಿ. ಹಾಗಾದ್ರೆ ಅದನ್ನ ಅಷ್ಟು ಪಕ್ವತೆ ಆಗ್ಬೇಕಾದ್ರೆ ನಾವು ಹಿನ್ನೆಲೆ ಎಷ್ಟೋ ಆಚಾರಗಳು ಸರಿ. ನಮ್ಮ ಆಚಾರಗಳು ಹೆಂಗಿರ್ಬೇಕು, ಪರಮಾತ್ಮ ನಮ್ಮನ್ನು ಕರ್ಕೊಳ್ಳುವಂತ ಆಚಾರಗಳನ್ನ ರೂಢಿಸ್ಕೊಬೇಕು. ಆಚಾರ ದುರಾಚಾರ ಪ್ರಾಕೃತಿಕವಾಗಿ ನಮ್ಮನ್ನು ಬಂದ್ ಆವರಿಸ್ತೈತಿ. ಸದಾಚಾರ ನಮ್ಮನ್ನು ಬಂದ್ ಆವರಿಸಂಗಿಲ್ಲ. ನಾವೆಲ್ಲ ಪ್ರಯತ್ನ ಮಾಡಿದಾಗ ಸದಾಚಾರ ನಮ್ಮನ್ನು ರೂಢಿಗೊಳಿಸ. ಹಿಂಗಾದ್ರೆ ಅದನ್ನ ನಾವು ರೂಢಿಸ್ಕೋಬೇಕು. ಆಯ್ತ ಪರಮಾತ್ಮ ಏನ್ ಮಾಡ್ತಾನೋ ಬಿಟ್ಟಿವ್ ಅಂದ್ರೆ ಮೋಗ ಕರ್ಮ, ಮೋಗ ಜ್ಞಾನ ವಿಚೇತ ಸಹ. ಎಂದೂ ಇವನ್ ತಲೆಯಾಗ ಪರಮಾತ್ಮನ ಬಗ್ಗೆ ಆಗಲಿ ತನ್ನ ಬಗ್ಗೆ ಆಗಲಿ ವಿವೇಕ ಅನ್ನುವಂತ ಹೃದಯ ಆಗಂಗಿಲ್ಲ. ಶಂಕರ ವಿವೇಕ ಬರಂಗಿಲ್ಲ. ತನುವಿದೇನು ಎಂತಿಯ ಇದರೋಳು ಜನಿಯಿಂದೇಕಾಯ್ತು ಮರ ಎಂಬುದರಿರವೇನು ಹಸುವಾರಿ ತನುಗೆಡಲೇನೈ ಆತ್ಮನೆಂಬ ಅಮೃತದ ಘನ ಸುಖವ ನೆಂಜನಗೆನುತಿ ಹಿತಾಹಿತಗಳ ವಿಭಜಿಸುವುದೇ ವಿಚಾರ. ಇಂಥ ವಿಚಾರ ನಮ್ಮಲ್ಲಿ ಯಾಕೆ ಬರಂಗಿಲ್ಲ? ತನು ಇದೇನಪ್ಪ, ಏನ್ ನಾ ಮಾಡ್ಕೊಂಡದ್ದು ಈಶ್ ಕೊಟ್ಟದ್ದು ವಿಚಾರ ಮಾಡ್ಬೇಕಲ್ಲ. ತನು ಇದೇನು, ಹಂಗಾದ್ರೆ ಈ ಶರೀರ ನಾನು ಅಲ್ಲ ಅಂತಂದ್ರೆ ಇದ್ರೊಳಗೆ ಒಬ್ಬ ಜೀವ ಅದಾನಂದ್ರ ಅವ ಹೆಂಗ? ತನುವಿದೇನು ಎಂಕಿ ಏನಿದರೊಳು ಅವಾಗ್ಯಾಕೆ ಇದ್ರದ್ದು ಹೊಂದಾಣಿಕೆ ಆಯ್ತು? ಶರೀರ ಯಾಕೆ ಬತ್ತಪ್ಪ? ಈ ಜೀವ ಬೇರೆ ಶರೀರ ಬೇರೆ ಅಂತಂದ್ರೆ ಶರೀರ ಜೀವನೊಡನೆ ಯಾಕೆ ಸಂಬಂಧ ಆಯ್ತು ವಿಚಾರ ಮಾಡಿದೀವನಂದ್ರೆ ಒಮ್ಮೆ ಈಗ ಚಾಲು ಏನು ಯಾವಾಗ ದಾಂಡಿ ಹತ್ತೈತಿ ಅನ್ನೋ ಹಿಂಗೂ ಅದ. ಹಿಂಗಾದ್ರೆ ಅಣುವಿದೇನು ಎಂತಿಗೆ ನಿದರೋಳು ಜನಿಯಿಂದೇಕಾಯಿ ಮರ ಎಂಬುದರಿರಲಿ. ಇವೆಲ್ಲ ಬರ್ಬೇಕಾದ್ರೆ ತಲೆಯಾಗ ಅಜ್ಞಾನ ಐತಿ ಉಪನ. ಅದ್ರದ್ದು ಎಂತ ಅದ ಅಜ್ಞಾನ ಅಂದ್ರೆ ಏನು, ವಿದ್ಯಾ ಅಂದ್ರೆ ಏನು, ಅದ್ರ ಬಗ್ಗೆ ಕಲ್ಪನೆ ಬೇಕಲ್ಲ. ಮರ ಎಂಬುದರಿರಲಿ. ನೀ ಆತ್ಮ ಯಾವಾಗೂ ಇದ್ದಾವದಾನಂತ ಹೇಳ್ತೀವಿ, ಯಾವಾಗೂ ಇದ್ದ ಆತ್ಮ ಹಿಂದ್ ಹ್ಯಾಂಗಿದ್ನಿ ಅದನ್ನ ಹೇಳ್ಬೇಕಲ್ಲ, ನಮಗ ಬರ್ಬೇಕಲ್ಲ ಅಂತ. ಮರವೇ ಬಹಳ ವಿಚಿತ್ರ. ಜನ್ಮಾಂತರದ ಕೇಳ್ತೀನಿ, ಈಗ 8 ದಿನದ ಹಿಂದ್ ಯಾನ್ ಉಂಡಿದ್ದಿ ಹೇಳ ಅಂದ್ರ ಜನ್ಮಾಂತರದ ಬಿಡುನು. ಈಗ 8 ದಿನದ ಹಿಂದ ನೀನ ಮಧ್ಯಾಹ್ನಕ್ಕೆ ಯಾನ್ ಊಟ ಮಾಡಿದೆ, ಸಾಯಂಕಾಲಕ್ಕೆ ಯಾನ್ ಮಾಡಿಪ್ಪ ಹೇಳದ ಅದ್ಯಾಂಗ ಹೇಳಕ್ ಬರ್ತೈತಿ? ಅಲ್ಲೂ ಈಗ ಇದೇ 8 ದಿನದ ಹೇಳಕ್ ಬರುವ ಜನ್ಮಾಂತರದ ಹೇಳಂತಂದ್ರೆ ಹ್ಯಾಗ? ಹಂಗಾದ್ರೆ ಇಷ್ಟ ಆವರಣ ಮಾಡೈತಿ ಅಂದ್ರ ಅದ ಮರವೇ. ಮರವೇ ಎಂಬುದರಿರವಿ ಅದನ್ನು ಪ್ರಶ್ನೆ ಮಾಡ್ಬೇಕು. ಹಂಗಾದ್ರೆ ಮರವೆಯಿಂದ ಈ ಶರೀರ ಹೊಕ್ಕತಿ. ಮರವೆಂಬುದರಿರವಿ ಹಸುವಾರಿ ತನುಗೆಡಲೇನು. ಇದ್ರೊಳಗೆ ಪ್ರಾಣವಾಯು ಹೋತು ಅಂತಂದ್ರ ಈ ಶರೀರ ಚಿತ್ರಾಗಿ ಎಲ್ಲ ಬಸು ಏನಿಲ್ಲ. ಹಂಗಾದ್ರ ಅವಾಗ ಎಲ್ಲಿ ಆತ್ಮ ಅದಾನಂತಂದ್ರ ಅವಾಗ ಈ ಸ್ಥೂಲ ಶರೀರ ಬಿಟ್ಟರು ವ್ಯಾಪಕ ರೂಪವಾದ ಆತ್ಮ ಅದಾನು, ಸಚ್ಚಿದಾನಂದ ರೂಪದಾನು ಅನ್ನುವಂಥ ಸದ್ಗುರು ಹೇಳಿದ್ರೆ ಆತ್ಮನೆಂಬ ಅಮೃತದ ಘನ ಸುಖವ ವ್ಯಂಜನ ಅದ್ಯಾವಾಗ ನನಗಾಗ್ತೈತಿ ಅಂತ ಹಿಂಗ ವಿಚಾರ ಮಾಡ್ತು ಅಂತಂದ್ರ ಮನುಷ್ಯ ಜನ್ಮಕ್ಕೆ ಒಂದು ದಾರಿ. ಇರ್ಲಿಲ್ಲ ಅಂತಂದ್ರೆ ಮೋಗ ಜ್ಞಾನ ವಿಚೇತ ಸಹ. ಹಟ್ಟಿ ಹೆಂಗ್ ತುಂಬ್ಕೊಳ್ಳೋದು? ಹೆಂಗೇನೋ ತುಡುಗಟ್ಟು ಮಾಡೋದು, ಹಡಿ ಬಡಿ ತುಂಬ್ಕೊಳ್ಳೋದು ಯಾವ್ದಾದ್ರು ಚಲೋ. ನಮ್ದೇ ಒಂದು ಕಾಯ್ಕನಲ್ಲ, ಯಾಕೆ ತಿರುಗಿ ಕೆಟ್ಬಿಡ್ತೀರಿ ನೀವು? ಹಂಗಾದ್ರೆ ಇವನ್ ಜ್ಞಾನ ಎಂತ ಅನ್ಬೇಕು? ದುಡುದು ತಿನ್ನೋದು ಚಲೋ, ತುಡುಗು ಮಾಡಿ ತಿನ್ನೋದು ವಿಚಾರ. ಅದಕ್ಕೆ ಯಾರು ಸರಿ ಅನ್ನೋದಿಲ್ಲ. ಹಂಗಾದ್ರೆ ಇಂಥ ವಿಪರೀತ ಭಾವನೆಗಳ ನಮ್ಮಲ್ಲಿ ಸ್ಪಂದನೆ ಮಾಡಾಕತ್ತೀವಿ. ಸ್ಪಂದನೆ ಮಾಡ್ತಾವ ಅಂದ್ರೆ ನಾವ ಮೂಢರು ಅಂತ ನಮ್ಮನ್ನ ಶಾಸ್ತ್ರ ಕರಿತೈತಿ. ನಮ್ಮನ್ನ ಏನಂತ ಕರಿತೈತಿ? ಮೂಢರು. ಯಾಕ? ಏನ್ ಗೊತ್ತಾ ಇಲ್ಲ. ಏನಾರು ಗೊತ್ತಬೇಕು ಬೇಡ? ನಮ್ಮ ವಿಳಾಸ ನಮಗ್ ಗೊತ್ತಬೇಕು ಬೇಡ? ಏನಿಲ್ಲ, ವಿಳಾಸನಿಲ್ಲ, ಐಡೆಂಟಿ ಕಾರ್ಡ ಇಲ್ಲ, ಹಂಗ ಹೋಗುದ. ಅವ್ರ ಬಸ್ ಕಂಡಕ್ಟರ್ ಇರ್ಲಿಲ್ಲ ಅಂದ್ರೆ ಇಳಿಯತಾನೆ. ಹಂಗಾದ್ರೆ ನಮ್ಮನ್ನ ಅಡ್ಯಾಡಿ ಇಳಿಸ್ಕೋತ ಇದ್ರಾಗ ಕಸ್ಕೊಂಡ್ ಅದ್ರಾಗ ಉಳಿಸ್ಕೋತ ಎಷ್ಟು ವಿಚಿತ್ರ ಇಲ್ಲ. ಹಂಗಾದ್ರೆ ನಮ್ಮ ವಿಳಾಸ ಸಜ್ಜಾತು ಅಂತಂದ್ರ ವ್ಯವಸ್ಥೆ. ಅದಕ್ಕ ಮೋಗ
ಮೋಗ ಕರ್ಮಣ ಮೋಗ ಜ್ಞಾನ ವಿಚೇಷ ಇವರೆಲ್ಲ ರಾಕ್ಷಸಿ ಮಾಸುರು ಪ್ರಕೃತಿ ಮೋಹಿನಂ ಸೃತ ಮೋಹಾತ್ಮಕವಾದ ಈ ಅಸುರಿ ಸಂಪತ್ತುವನ್ನ ಪ್ರಕೃತಿಯನ್ನ ಅವಲಂಬನ ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನ ವಿಚಾರ ಮಾಡ್ಬೇಕಾದ್ರ ಅರ್ಧ ಶ್ಲೋಕವನ್ನು ಚಿಂತನೆ ಮಾಡಿದ್ರು. ನಾಳೆ ಇದರ ಮುಂದೆ ವಿಚಾರ ಮಾಡ್ಲಾಕ ನಾವೆಲ್ಲ ಸನ್ನದ್ಧರಾಗಿ 7 ಗಂಟೆ 6 ಗಂಟೆ ಮತ್ತು ನಮ್ಮ ಚಟುವಟಿಕೆಗಳು ಇರ್ತಾವಲ್ಲ ಅದನ್ನ ಅವಶ್ಯವಾಗಿ ನಾವು ಮಾಡ್ಲೇಬೇಕು. ಬರೇ ಶಾಸ್ತ್ರ ಅಂತ ಕೂತರು ನಡೆಯುವುದಿಲ್ಲ. ಅದಕ್ಕಾಗಿ ಒಂದು ತಾಸು ಮೀಸಲಿಟ್ಟು ಬಗೆಹರಿದು ಇನ್ನು ಶಾರೀರಿಕ ಶ್ರಮ ಮಾಡಿ ನಮ್ಮ ಕುಟುಂಬ ನಾವ ಬದುಕಾಕ ಯೋಗ್ಯವಾದ ಕರ್ಮ ಮಾಡಕ್ ನಾವೆಲ್ಲ ಹೋಗ್ಬೇಕು. ಅದಕ್ಕೆ ಟೈಮ್ ಎಷ್ಟು ಕೊಟ್ಟರೆ ನೋಡು ಈ ಟೈಮ್ ಅತ್ಯಂತ ಮೌಲ್ಯವಾದ. ಇದನ್ನ ಕೊಟ್ಟು ನಾವೇನ್ ಮಾಡ್ಬೇಕಾಗಿತ್ತು ತತ್ವವನ್ನು ತಿಳಿದು ಇನ್ನು ತಿಳಿದ ಮೇಲೆ ಸಂಸಾರವೇ ಮಾಡು. ತಿಳಿಲ್ದ ಏನ್ ಮಾಡಾಕತ್ತೀವಿ ನೋಡು ತನಿಗೆ ನಮಗ ಏನ್ ವ್ಯತ್ಯಾಸ ನಮಗೆ ಅಂತ ಆದ್ರೆ ಆಗಬಾರ್ದ. ನಾವೆಲ್ಲ ಎಲ್ಲೇರಿ ಅಂತ ಚಿಂತನೆ ನಡೆಸಿದ್ವಿ ಅಂದ್ರೆ ಕೊಟ್ಲಿಗೆ ಅಂತ ನಾವೆಲ್ಲ ಹೇಳ್ಬೇಕಾದಂತ. ಯಾಕಂತಂದ್ರೆ ನಮಗೆಲ್ಲ ಹೇಳ್ತಾರೆ ಈಗ ನಾವು ಆ ಕಡೆ ಹೇಳಕ್ ಹೋದ್ರೆ ಇದು ನಡೀದಿಲ್ಲ ಅಲ್ಲಿ ಬೇರೆ ಬೇರೆ ಹೇಳೋದು. ಪುರಾಣ ಹೇಳ್ರಿ ಪುರಾಣ ಅಂದ್ರೆ ಏನಪ್ಪಾ ದೊಡ್ಡದೊಂದು ಕಥೆ ತಗೊಳ್ದೈತಿ ಅದಕ್ಕೆ ಉಪಕಥೆಗಳನ್ನು ಜೋಡಿಸೋದೈತಿ. ನಾನ್ ಕೇಳಿದವ್ರಿಗೆ ಸುಖ ಇಲ್ಲ ಹೇಳಿದವ್ರಿಗೆ ಎಷ್ಟು ಎಂತ ಮಾತು ಕೇಳಿದ್ವಿ ನಾವು ಭಗವಂತನ ಎಂತ ಮಾತು ಕೇಳಿದ್ವಿ. ಕೇಳಿದ್ದು ನಿಮ್ಮ ಹೃದಯಕ್ಕೂ ಸಾರ್ಥಕತೆ ನಮ್ಮ ಹೃದಯಕ್ಕೂ ಅಂತ ಸಾರ್ಥಕ ಜೀವನವನ್ನು ನಡೆಸುವಂತ ನಿಮಗ ಭಗವಂತ